ಬೈ ಮಾಡೋಕ್ಕೆ ಏನಾದ್ರು ಆಪ್ಷನ್ ಇತ್ತಾ, ಇಲ್ಲ ಬೆಳಗಿನ ಟೈಮಲ್ಲಿ ಪುಟ್ ಬೈ ಮಾಡೋಕ್ಕೆ ಇಲ್ಲ ಕಾಲ್ ಸೆಲ್ ಮಾಡೋಕ್ಕೆ ನನಗೆ ಕ್ಲಾರಿಟಿ ಸಿಗುತ್ತಾ ಅಂತ ನೋಡಬೇಕು ಐಡಿಯಲ್ಲಿ ನಾವು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮಾರ್ನಿಂಗ್ ಟೈಮಲ್ಲಿ 25-200 ನೋಡೋಣ. ಓಕೆನಾ, ಅದು ಕ್ಲಿಕ್ ಮಾಡಿ 25-200. ಯಾವಾಗಲೂ ನೀವು ಈ ಸ್ಟ್ರಾಟಜಿದಲ್ಲಿ ನೀವು ಯಾವಾಗ ನೋಡಿದ್ರು ATM ಸ್ಟ್ರೈಕ್ ನೋಡೋದು ಭಾಳ ಇಂಪಾರ್ಟೆಂಟ್. ಸೊ ATM ಸ್ಟ್ರೈಕ್ ಬಂದುಬಿಟ್ಟು 25-200 ಅಲ್ವಾ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಮಾಡಿದ್ಮೇಲೆ ನಿಮ್ಗೆ ಬೇಸಿಕಲಿ ಐಡಿಯಲ್ಲಿ ಇಷ್ಟು ದಿವಸ ನಿಮಗೆ ಇದೇ ಕಾಣಿಸ್ತಿತ್ತು, ಬರೀ ಇಷ್ಟೇ ನಿಮ್ಗೆ ಕಾಣಿಸ್ತಿತ್ತು. ಇದರಲ್ಲಿ ಏನಾಗ್ತಿತ್ತು, ಕಾಲ್ ಸೆಲ್ಲರು ಪುಟ್ ಸೆಲ್ಲರ್ ಈ ಥರ ಕಾಣಿಸ್ತಿತ್ತು. ನೀವು ಒಂದು ವೇಳೆ ಸೆಲ್ಲರ್ ಆಗಿದ್ದರೆ ಬೆಳಗ್ಗೆ ಕಾಲ್ ಸೆಲ್ ಜಾಸ್ತಿ ಇದೆ ಅಲ್ಲ, ವಾಲ್ಯೂಮ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಆದ ತಕ್ಷಣ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಈ ಥರನೇ ಸಿಗೋದು. ಸ್ವಲ್ಪ ಇದು ಹತ್ತಿರ ಬಂತು, ಇದು ಇನ್ನೂ ಸ್ವಲ್ಪ ಗ್ಯಾಪ್ ಈ ಥರ, ಫಾರ್ ಎಕ್ಸಾಂಪಲ್ 917ಗೆ ಗ್ಯಾಪ್ ಜಾಸ್ತಿ ಆಯಿತಾ, ಕಾನ್ಫಿಡೆಂಟ್ಲಿ ಕಾಲ್ ಸೆಲ್ ಮಾಡ್ಬೋದು ನೀವು. ಇವೆರಡು ಬೇರೆ ಬೇರೆ ಡೈರೆಕ್ಷನಲ್ಲಿದ್ದರೆ ಈ ಅಸೆಟ್ದು ಡೆಫಿನೆಟ್ಲಿ ಪ್ರೈಸ್ ಬಿದ್ದೇ ಬೀಳುತ್ತೆ. ಆಸ್ ಅ ಸೆಲ್ಲರ್ ಡೆಫಿನೆಟ್ಲಿ ಇದರಲ್ಲಿ ಪ್ರೈಸ್ ಬೀಳುತ್ತೆ. ಸೊ ಕಾಲ್ ಸೆಲ್ ನೀವು ಈ ಥರ ಮಾಡ್ತಾ ಹೋದರೆ, ನಾನು ಪ್ರೈಸ್ ನೋಡ್ತಿಲ್ಲ ಬಟ್ ಆದ್ರೂ ಹೇಳ್ತೀನಿ, ಕಾಲ್ ಪ್ರೈಸ್ ತುಂಬ ಬೀಳ್ತಿರಬೇಕು. ಇದು ಎಷ್ಟು ದೂರ ಮೇಲೆ ಹೈಯರ್ ಹೋಗುತ್ತೋ ಅಷ್ಟು ದೂರ ಕಾಲ್ ಪ್ರೈಸ್ ಬೀಳ್ತಾನೆ ಇರುತ್ತೆ. ಎಲ್ಲಿ ಸ್ಲೋ ಡೌನ್ ಆಗುತ್ತೋ ಅಲ್ಲಿ ಏನಾಗುತ್ತೆ, ಪ್ರೈಸ್ ಅರೆಸ್ಟ್ ಆಗಿಬಿಟ್ಟು ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸ್ ಏನಾದರೂ ಇದ್ದರೆ ಸಿಗುತ್ತೆ ಅಲ್ಲಿ, ಒಂದು ವೇಳೆ ರಿವರ್ಸಲ್ ಆಗೋ ಚಾನ್ಸ್ ಇದ್ದರೆ. ಸೊ ಅಗೇನ್ ಕಾಲ್ ಸೆಲ್ ಪುಟ್ ಸೆಲ್ ಎರಡು ಲೈನ್ ನಮ್ಗೆ ಗೊತ್ತು. ಇವಾಗ ಇದರಲ್ಲಿ ನಾವೇನು ಮಾಡಿದ್ದೀವಿ, ಸ್ಮೂತ್ಡ್ ಲೈನ್ ಆ್ಯಡ್ ಮಾಡಿದ್ದೀವಿ. ಸೊ ಇವಾಗ ನೀವು ಕಾಲ್ ಸೆಲ್ ಪುಟ್ ಸೆಲ್ ತೆಗೆದುಬಿಟ್ರೆ ನಿಮ್ಗೆ ಇದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಆಗ್ತಾನೇ ಇದೆ, ಇದು ಎಲ್ಲಿ ಸ್ಲೋ ಡೌನ್ ಆಗುತ್ತೋ ಅಲ್ಲಿ ಸೆಲ್ಲರ್ ಬಿಡ್ಬಿಡ್ಬೇಕು. ಇನ್ನು ಇದ್ರಲ್ಲಿ ಮೊಮೆಂಟಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಡ್ಬಿಡೋದಂತ ಬಿಡ್ಬಿಡ್ಬೇಕು ಅದನ್ನು. ಓಕೆ, 11:30 11:40 ಟೈಮಿಗೆ ಸ್ಲೋ ಡೌನ್ ಆಯಿತು, ಅದಾದಮೇಲೆ ಕೆಳಗೆ ಬಂತು. ಇದು ಕೆಳಗೆ ಬರೋಕ್ಕೆ ಶುರು ಆದರೆ, ಅಂದರೆ ಇದು ಬೀಳೋಕ್ಕೆ ಶುರು ಆದರೆ ಇದು ಅಸೆಟ್ದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಹಾಗೇನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೆಲ್ಲರ್ಸ್ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಿದ್ರೆ ಮಾರ್ಕೆಟಲ್ಲಿ ಸಪ್ಲೈ ಜಾಸ್ತಿ ಇದೆ, ಏನಾಗುತ್ತೆ, ಆ ಅಸೆಟ್ದು ಪ್ರೈಸ್ ಬಿದ್ದೇ ಬೀಳುತ್ತೆ, ಡೆಫಿನೆಟ್ಲಿ ಬೀಳುತ್ತೆ. ಸೆಲ್ಲರ್ ಒಂದು ವೇಳೆ ಪೊಸಿಷನ್ ಸೆಲ್ ಮಾಡ್ತಿಲ್ಲ, ಹೊಸ ಪೊಸಿಷನ್ಸ್ ಬಿಲ್ಡ್ ಮಾಡ್ತಿಲ್ಲ ಆ್ಯಂಡ್ ಇರೋ ಪೊಸಿಷನ್ಸ್ನು ಲಿಕ್ವಿಡೇಟ್ ಮಾಡ್ತಿದ್ರೆ ಆ ಅಸೆಟ್ದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕಾಲ್ ಪ್ರೈಸ್ ಅಲ್ಲಿಂದ ಇನ್ಕ್ರೀಸ್ ಆಗಬೇಕು. ಇದು ಎಷ್ಟು ಜಾಸ್ತಿ ರೈಸ್ ಆಗ್ತಿದ್ರೆ ಅಷ್ಟು ಆ ಅಸೆಟ್ದು ಪ್ರೈಸ್ ಬೀಳುತ್ತೆ, ಕಮ್ಮಿ ಆಗುತ್ತೆ. ಹೋಲ್ಡ್ ಆಗಿಬಿಟ್ಟು ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೋ ಆವಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸಿಂಪಲ್ ಅಲ್ವಾ? ಸಪ್ಲೈ ಕಮ್ಮಿ ಆಯಿತು, ಏನಾಗುತ್ತೆ, ಪ್ರೈಸ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಅಂತೂ ಇದ್ದೇ ಇದೆ ಮಾರ್ಕೆಟಲ್ಲಿ, ನಮ್ಮ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲ ಅಂತಲ್ಲ, ಬಟ್ ಸಪ್ಲೈ ಇಂಪಾರ್ಟೆಂಟ್. ಸಪ್ಲೈ ಜಾಸ್ತಿ ಆಗ್ತಾ ಇದೆಯಾ, ಮಾರ್ಕೆಟ್ ಬೀಳುತ್ತೆ, ಈ ಪ್ರೈಸ್ ಬೀಳುತ್ತೆ. ಸಪ್ಲೈ ಕಮ್ಮಿ ಆಯಿತಾ, ಡಿಮ್ಯಾಂಡ್ ಎನಿವೇಸ್ ಇದೆ, ಆಟೋಮೆಟಿಕಲಿ ಪ್ರೈಸ್ ರೈಸ್ ಆಗುತ್ತೆ. ರಿಟೇಲ್ ಇನ್ಸ್ಟಿಟ್ಯೂಷನ್ಸಿಂದ ಡಿಮ್ಯಾಂಡ್ ನಮಗೆ ಪ್ರಾಬ್ಲಮೇ ಇಲ್ಲ, ಸೊ ಪ್ರೈಸ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಅದಷ್ಟೇ ನೋಡ್ಕೋಬೇಕು. ಪುಟ್ಟಲ್ಲೂ ಬೆಳಗಿನ ಟೈಮಲ್ಲಿ ನೀವೇನು ದುಡ್ಡು ಮಾಡಿಕೊಂಡ್ರೋ ಆಮೇಲೆ ಇದು ಎಷ್ಟು ರೈಸ್ ಆಗ್ತಿದೆಯೋ ಅಷ್ಟು ನಿಮಗೆ ಅಷ್ಟು ದುಡ್ಡು ಆಗಲ್ಲ. ಪುನಃ ಅಲ್ಲಿಂದ ಸ್ವಲ್ಪ ಏನಾದರೂ ದುಡ್ಡು ಆಯಿತು, ಅಲ್ಲಿಂದ ಪುನಃ ಇದು ನೋಡಿ ಪುಟ್ಟಲ್ಲೂ ಪುಟ್ಟದು ಪ್ರೈಸ್ ಡ್ರಾಪ್ ಆಗ್ತಾ ಹೋಗುತ್ತೆ. 3 o'clock 3:30 ಮೇಲೆ ಬಿಟ್ಬಿಡಿ, ಅದನ್ನ ನೋಡಬೇಡಿ, ಆಯಿತಾ? ಸೊ ಇದು ರೈಸ್ ಆಗ್ತಿದ್ರೆ ಆ ಅಸೆಟ್ದು ಪ್ರೈಸ್ ಬೀಳುತ್ತೆ, ಇದು ಕಮ್ಮಿ ಆಗ್ತಿದ್ರೆ ಆ ಅಸೆಟ್ದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಭಾಳ ಸಿಂಪಲ್ ಇದು. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ. ಏನು ಮಾಡಬೇಕು ನೀವು, ಶೋ ಕ್ಯಾಂಡಲ್ಸ್ ಅಂತ ಕ್ಲಿಕ್ ಮಾಡಿ, ಕ್ಯಾಂಡಲ್ಸ್ ನೋಡ್ಕೊಳ್ಳಿ. ಇವಾಗ ಸೆಲ್ಲರಿಗೆ ನಾನು ಹೇಳ್ತೀನಿ ನೋಡಿ, ಒಂದು ಬಂದ್ಬಿಟ್ಟು ಸೆಲ್ಲರಿಗೆ, ಇದು ಬೆಳಗಿನ ಶುರು ಆಯಿತಾ, ಪುಟ್ ಸೆಲ್ಲರ್ ತೆಗೆದುಬಿಡೋಣ. ಮಾರ್ನಿಂಗ್ ಟೈಮಲ್ಲಿ ಕಾಲ್ ಸೆಲ್ಲರ್ ಜಾಸ್ತಿ ಇದ್ರು, ಈ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿಬಿಟ್ಟು ಮೇಲೆ ಹೋಯ್ತಾ 9:16 9:17ಗೆ ಗೊತ್ತಾಗುತ್ತೆ, ಮೇಲೆ ಹೋಯ್ತಾ, ನೀವು ಸೆಲ್ ಮಾಡಿ. ಇದು ಎಷ್ಟು ದೂರ ಗ್ರೀನ್ ಇದೇ ಥರ ಹೋಗ್ತಾ ಇರತ್ತೋ ಅಷ್ಟು ದೂರ ಕಾಲ್ ಸೆಲ್ಲರ್ಸ್ ಇನ್ಕ್ರೀಸ್ ಆಗ್ತಾನೇ ಇದ್ದಾರೆ. ಇದು ಹೈಯರ್ ಹೈ, ಎಷ್ಟು ದೂರ ಇದು ಹೈಯರ್ ಹೈ ಆಗ್ತಾ ಇರುತ್ತೋ, ಈ ಲೈನು ಹೈಯರ್ ಹೈ ಆಗ್ತಾ ಇರುತ್ತೋ ಅಷ್ಟು ದೂರ ನೀವು ಇದನ್ನು ಸೆಲ್ ಮಾಡ್ತಾನೇ ಹೋಗ್ಬೋದು. ನೋಡಿ, ಆ ಗ್ಯಾಪ್ ಎಷ್ಟು ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಅಷ್ಟು ನಿಮ್ಗೆ ಒಳ್ಳೆಯದು. ಓಕೆ, ಸ್ಲೋ ಡೌನ್ ಆಗ್ತಿದೆ ನೋಡಿ. ಇವಾಗ ಯಾವಾಗ ಸ್ಲೋ ಡೌನ್ ಆಗ್ತಿದೆಯೋ, ಯಾವಾಗ ಗ್ಯಾಪ್ ಕಮ್ಮಿ ಆಗ್ತಿದೆಯೋ ಆವಾಗ ನಿಮ್ಮದು ಇನ್ನೂ ಜಾಸ್ತಿ ಪ್ರೈಸ್ ಮೆಲ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಬಿಟ್ಬಿಡ್ಬೋದು. ಓಕೆ, ಸ್ಲೋ ಡೌನ್ ಆಗ್ತಿದೆ, ಇನ್ನೂ ಸ್ವಲ್ಪ ಹೋಯ್ತು ಆದ್ರೂ ಓಕೆ, ಇನ್ನು ಅಲ್ಲಿಂದನೂ ಸ್ವಲ್ಪ ಹೋಗಿದೆ, ಇನ್ನೂ ಇನ್ಕ್ರೀಸ್ ಆಗ್ತಿದೆ, ಇನ್ನು ಸ್ಲೋ ಡೌನ್ ಆಗಿದೆ ನೋಡಿ. ಇವಾಗ ಕಂಪ್ಲೀಟ್ಲಿ ಸ್ಲೋ ಡೌನ್ ಆಗಿಬಿಟ್ಟು ತುಂಬ ಹತ್ತಿರ ಬಂದಿದೆ. ಇವಾಗ ಇಲ್ಲಿ ನಿಮಗೆ ಡೆಫಿನೆಟ್ಲಿ ದುಡ್ಡು ಆಗಲ್ಲ. ಇದು ಸ್ಲೋ ಡೌನ್ ಆದಮೇಲೆ ಕ್ಯಾಂಡಲ್ ಯಾವಾಗ ಇದು ಕೆಳಗೆ ಬರೋಕ್ಕೆ ಶುರು ಆಗುತ್ತೋ ಬಯರಿಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ನೀವು ಬಯರ್ ಆಗಿದ್ರೆ ಇದು ನಿಮಗೆ ಎಕ್ಸ್ಟ್ರೀಮ್ಲಿ ಸಿಂಪಲ್ ಸ್ಟ್ರಾಟಜಿ. ಸೊ ನೋಡಿ, ಒಂದು ವೇಳೆ ಕಾಲ್ ಹೋಗ್ತಿದೆಯಾ, ಪ್ರೈಸ್ ಅರೆಸ್ಟ್ ಆಯಿತು, ಕೆಳಗೆ ಹೋಗ್ತಿಲ್ಲ, ಅಷ್ಟು ಬಿಲ್ಡ್ ಆದ್ರೂ ನಿಫ್ಟಿ ಕೆಳಗೆ ಹೋಗ್ತಿಲ್ಲ, ಈ ಅಸೆಟ್ ಈ ಕಾಲ್ದು ಪ್ರೈಸ್ ಬಿದ್ದಿರಬೇಕು,
ಆಬ್ವಿಯಸ್ಲಿ ಅದರದ್ದು ಭಾಳನೇ ಬಿದ್ದಿರುತ್ತೆ. 60 ರುಪೀಸಿಂದ ಅದು ಆಲ್ಮೋಸ್ಟ್ 30 ರುಪೀಸ್ ಹೋಗಿದೆ. ಡೀಪಿಂದ ಮನಿ ತೊಗೊಂಡ್ರೆ ನಿಮ್ಗೆ ಏನಿಲ್ಲ ಅಂದ್ರೂ 60-70 ರುಪೀಸ್ ಪ್ರೀಮಿಯಂ ಸಿಗುತ್ತೆ. ಓಕೆ, ಸರಿ. ಆಮೇಲೆ ಅರೆಸ್ಟ್ ಆಯಿತು. ಆಮೇಲೆ ಇದು ಬ್ರೇಕ್ ಮಾಡಿಬಿಟ್ಟು ಕೆಳಗೆ ಬರೋಕ್ಕೆ ಶುರು ಆಯಿತಾ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬೇಸಿಕಲಿ ಪ್ರೈಸು ಸೈಡ್ ವೇಸ್ ಹೋಗಿದೆ, ಇನ್ನೂ ಕೆಳಗೆ ಹೋಗ್ತಿಲ್ಲ, ಕಾಲ್ ಸ್ಲೋ ಡೌನ್ ಆಗಿದೆ, ರಿವರ್ಸಲ್ ಆಗೋಕ್ಕೆ ಚಾನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಲೈವಲ್ಲಿ ಇದೇ ಥರ ಅನಲೈಸ್ ಮಾಡ್ಬೋದು ನೀವು. ಒಂದು ಸತಿ ಕೆಳಗೆ ಬಂತ, ಅಲ್ಲಿಂದ ಒಂದು ವೇಳೆ ಹಂಗೆ ಕೆಳಗೆ ಹೋಗ್ತಿದ್ರೆ ನನಗೆ ಸ್ಟಾಪ್ ಲಾಸ್ ಬೇಕು. ಇವಾಗ ನಮ್ಮದು ಸ್ಟಾಪ್ ಲಾಸ್ ಬಂದುಬಿಟ್ಟು ಪ್ರೀವಿಯಸ್ ಹೈ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಪುನಃ ಈ ಲೆವೆಲಲ್ಲಿ ಬಂದರೆ, ಇಲ್ಲ ಆ ಲೆವೆಲ್ ಬ್ರೇಕ್ ಆದರೆ, ಏನಿದೆ ಆ ಲೆವೆಲು ಬಂದುಬಿಟ್ಟು 4.6 ಮಿಲಿಯನ್. ಅದು ಪುನಃ 4.6 ಮಿಲಿಯನ್ ಬ್ರೇಕ್ ಆಯಿತಾ, ನಾನು ಎಕ್ಸಿಟ್ ಮಾಡ್ತೀನಿ. ನನ್ನ ಸ್ಟಾಪ್ ಲಾಸ್ ಅದು. ಆ ಲೆವೆಲ್ ಬ್ರೇಕ್ ಆಗಲಿಲ್ವಾ, ಸರಿ ನಾನು ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಏನಾಗುತ್ತಂತ. ಮೇಲೆ ಹೋಗ್ತಿದೆ, ಕೆಳಗೆ ಬಂತು, ಆಯಿತು. ಅಷ್ಟು 2 ಕ್ಯಾಂಡಲ್ ನಿಮಗೆ ಕೆಳಗೆ ಬಂದ ತಕ್ಷಣ ನಿಮ್ಮ ದುಡ್ಡು ಆಟೋಮೆಟಿಕಲಿ ಪ್ರಾಫಿಟಲ್ಲಿ ಇರ್ತೀರಾ ನೀವು. ಒಂದು ಎಂಟ್ರಿ ನೀವು ಎಕ್ಸಿಟ್ ಮಾಡ್ಕೊಳ್ಳಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿ. ಇನ್ನೊಂದು ಎಂಟ್ರಿ ಸಿಕ್ತು, ಇದು ಕೆಳಗಡೆನೇ ಹೋಗ್ತಿದೆಯಲ್ಲ, ಇಲ್ಲಿ ಇನ್ನೊಂದು ಎಂಟ್ರಿ ಸಿಗುತ್ತೆ, ಇನ್ನೊಂದು ಎಂಟ್ರಿ ತೊಗೊಳ್ಳಿ. ಸೆಕೆಂಡ್ ಎಂಟ್ರಿನೂ ಆಗುತ್ತೆ, ಅದರಲ್ಲಿ ಏನೋ 5-10% ಆಗುತ್ತೆ. ಇಲ್ಲಿ ಇನ್ನೊಂದು ಎಂಟ್ರಿ ಸಿಗುತ್ತೆ ನಿಮಗೆ, ಅಲ್ಲಿ ಇನ್ನೊಂದು ಎಂಟ್ರಿ ತೊಗೊಳ್ಳಿ. 3 ಬೇರೆ ಬೇರೆ ಎಂಟ್ರಿ ಸಿಗ್ತವೆ ನಿಮಗೆ, 3 ಇಲ್ಲ 4 ಬೇರೆ ಬೇರೆ ಎಂಟ್ರಿ ಆಸ್ ಅ ಕಾಲ್ ಬಯರ್ ನಿಮಗೆ ಸಿಗ್ತಿದೆ ಇಲ್ಲಿ. ಫಸ್ಟ್ ಎಂಟ್ರಿ ಬಂದುಬಿಟ್ಟು ನಾನು ಹೇಳಿದ್ದು 1038ಗೆ, ಕಾಲ್ ಬೈಗೆ 1038ಗೆ ಎಲ್ಲಿದೆ ನೋಡಿ, ಲಿಟ್ರಲಿ ಬಾಟಮಲ್ಲಿದೆ. ಎಷ್ಟು? 43 ರುಪೀಸ್. ಬಾಟಮಲ್ಲಿ ಲಿಟ್ರಲಿ ನಿಮಗೆ ಎಂಟ್ರಿ ಸಿಕ್ತು. 43 ರುಪೀಸಿಂದ ಅದೇನಿಲ್ಲ ಅಂತ ಅಂದ್ರೂ ಹೋಯ್ತು 65ಗೆ. ಬಟ್ 60ದಲ್ಲಿ ಟ್ರೈಲಿಂಗ್ ಎಸ್ ಎಲ್ ಮಾಡಿಕೊಂಡು 60ಗೆ ನೀವು ಎಕ್ಸಿಟ್ ಆದ್ರೂ ಎಷ್ಟಾಯಿತು ನಿಮಗೆ? ಆಲ್ಮೋಸ್ಟ್ 40% ಮೇಲೆ ಆಯ್ತಾ, 40-45% ಆಯ್ತಾ? 40 to 60 ಅಂತಂದರೆ 50% ಆಗುತ್ತೆ. ಬಟ್ 40-45% ನಿಮ್ಗೆ ಇಲ್ಲೇ ಸಿಗ್ತಾ? ಓಕೆ. ಅದಾದಮೇಲೆ ಇನ್ನೊಂದು ಸತಿ ಕೆಳಗೆ ಬಂತು, ಇಲ್ಲಿ ಫಾರ್ ಎಕ್ಸಾಂಪಲ್ ಈ ರೇಂಜಲ್ಲಿ ಯಾವಾಗ 1228, 1229ಗೆ ಇಲ್ಲಿ ಬಂತಾ, 1228, 1229 ಯಾವ ರೇಂಜಲ್ಲಿ ಸಿಕ್ತು? ಪುನಃ 55ಇಂದ ಪುನಃ ಅದೆಲ್ಲೋಯ್ತು 75. 20 ಪಾಯಿಂಟ್ಸ್ ನಿಮ್ಗೆ ಇನ್ನೂ ಸಿಕ್ತು. ಇಲ್ಲ 15 ಪಾಯಿಂಟ್ಸ್ ತೊಗೊಳ್ಳೋಣ, ಇನ್ನೊಂದು 20-25% ಸಿಕ್ತು ನಿಮಗೆ ಟ್ರೈಲಿಂಗ್ ಎಸ್ ಎಲ್ ಅಲ್ಲಿ ತೊಗೊಂಡ್ರು. ಇನ್ನೊಮ್ಮೆ ಬಂತು, ಇದಾಯ್ತಾ? ಆಯಿತು, ಇದನ್ನೇ ತೊಗೊಂಡಿದ್ದೆ ನಾನು. ಇಲ್ಲ 130. ಸೊ 130-140 ಟೈಮಲ್ಲಿ 130-140 ಟೈಮಲ್ಲಿ ಎಷ್ಟಿಗೆ ಬಂತು ನಿಮಗೆ? 65-66 ರುಪೀಸಿಂದ 66 ರುಪೀಸಿಂದ 86 ರುಪೀಸ್ ಹೋಯಿತು. ಸರಿ, 20 ರೂಪಾಯಿ ಬೇಡ, 15 ರೂಪಾಯಿ ತೊಗೊಳ್ಳಿ. 65 ರುಪೀಸಿಂದ 80 ರುಪೀಸ್ ನೀವು ತೊಗೊಂಡ್ರು 15 ಪಾಯಿಂಟ್ಸ್ ಇಸ್ ಅ ಲಾಟ್. 3 ಟ್ರೇಡ್ಸ್ ನೀವು ತೊಗೊಂಡಿದ್ರೆ ನಿಮಗೆ ಏನಿಲ್ಲ ಅಂದ್ರೂ 70-80% ನಿಮ್ಗೆ ಒಂದು ದಿವಸದಲ್ಲಿ ಆಗ್ತಿತ್ತು. ಓಕೆ, ಆ 3 ಟ್ರೇಡ್ ಯಾಕೆ ತೊಗೊಳ್ತಿದ್ರಿ ನೀವು? ಕಾಲ್ ಬೀಳ್ತಾನೇ ಇದೆ. ಇದೊಂದು ವೇಳೆ ರೈಸ್ ಆಗ್ತಿದ್ರೆ, ಕ್ಯಾಂಡಲ್ ಕೆಳಗೆ ಬಂದರೆ ನಾನು ಮೋಸ್ಟ್ ಲೈಕ್ಲಿ ನಿಮ್ಗೆ ಹೇಳ್ತೀನಿ ತೊಗೋಬೇಡಿ. ಬಟ್ ಕಾಲ್ಸ್ ಬೀಳ್ತಿದೆಯಲ್ಲ, ಅದು ಕೆಳಗೆ ಹೋಗ್ತಿರ್ಬೇಕಾದ್ರೆ ಕಾಲ್ ಸೆಲ್ ವಾಲ್ಯೂಮು, ಆವಾಗ ಕ್ಯಾಂಡಲ್ ಕೆಳಗೆ ಬಂದ ತಕ್ಷಣ ಒಂದೊಂದು ಎಂಟ್ರಿ ತೊಗೊಳ್ತಾ ಹೋಗಿ, ಕೊನೆಯದು ಬಿಡಬೇಡಿ. ಲಾಸ್ಟದು ಒಂದು 3 o'clock ಆದಮೇಲೆ ಬಿಡಬೇಡಿ, ಅದನ್ನು ತೊಗೋಬೇಡಿ. ಅದನ್ನು ಅಷ್ಟೊತ್ತು ತನಕ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 3 ಎಂಟ್ರಿ ಸಿಕ್ತಲ್ಲ ನಿಮಗೆ. ಆ 3 ಎಂಟ್ರೀಸಲ್ಲೂ ನಿಮ್ಗೆ ಏನಿಲ್ಲ ಅಂದ್ರೂ 40-20 45%, 20%, 15-20% ಆ ಥರ ಸಿಕ್ತು ನಿಮಗೆ. ಸೊ 70-80% ನಿಮ್ದು ಆಯಿತು ಒಂದೇ ದಿವಸದಲ್ಲಿ. ಅದು ಸ್ಟಾಪ್ ಲಾಸ್, ನಿಮಗೆ ಎಂಟ್ರಿ ಸಿಕ್ತು, ಸ್ಟಾಪ್ ಲಾಸಸ್ ಸಿಕ್ತು, ನಿಮ್ಗೆ ಎಕ್ಸಿಟ್ ಮಾಡ್ಕೊಳ್ಳೋಕ್ಕೆ ಪ್ರೈಸ್ ಬೇಸಿಸ್ ಇಲ್ಲ ಅಂತಂದರೆ ATR ಬೇಸ್ ಸ್ಟಾಪ್ ಲಾಸ್ ಸೆಟ್ ಮಾಡಿಕೊಂಡು ನೀವು ಮಾಡ್ಬೋದು. 3 ನಿಮಗೆ ಸಿಕ್ತು. ಆಯಿತಾ? ಒಳ್ಳೆ ಸ್ಟ್ರಾಟಜಿ. ನಿಮಗೆ ಸ್ಟಾಪ್ ಲಾಸ್ ಏನಂತಂದರೆ ತುಂಬ ಹತ್ರ ಇದೆ. ಇಲ್ಲಿಂದ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಹೈ ಬಂದುಬಿಟ್ಟು ಇದೇ ಇದೆ, ಇದು ಕ್ರಾಸ್ ಆದ ತಕ್ಷಣ ನೀವು ಎಕ್ಸಿಟ್ ಮಾಡ್ಬೋದು. ಬಟ್ ಅದನ್ನು ಕ್ರಾಸ್ ಆಗಿಲ್ವಲ್ಲ, ಇಲ್ಲ ಇದನ್ನು ತೊಗೋಬೋದು. ಹೈ ಬಂದುಬಿಟ್ಟು ಸ್ವಲ್ಪ ದೂರ ಇದೆ ಅಂತ ಹೇಳ್ಬಿಟ್ಟು ಅದು ಓವರ್ಟೇಕ್ ಆದ್ರೂ ನೀವು ಬಿಡ್ಬೋದು. 4 ರೂಪಾಯಿ 3 ರೂಪಾಯಿದಲ್ಲಿ ಸ್ಟಾಪ್ ಲಾಸಲ್ಲಿ ಎಕ್ಸಿಟ್ ಆಗ್ತೀರಾ ನೀವು. ನಿಮ್ಮದು ಸ್ಟಾಪ್ ಲಾಸ್ ಬಹಳ ಹತ್ರ ಇರುತ್ತೆ. ಒಳ್ಳೆ ಅಡ್ವಾಂಟೇಜ್ ನಿಮ್ಗೆ, ಇದು ಮೆಲ್ಟ್ ಆಗಲ್ಲ. ಒಂದೊಂದು ಸತಿ ಸ್ಟಾಪ್ ಲಾಸ್ ಸಿಟ್ಟಾದ್ರೂ ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ತೀರಾ. ನಾನು ನೋಡಿದ್ದೇನೆ, ಅದಕ್ಕೆ ಹೇಳ್ತಿದ್ದೀನಿ, ನಾನು ಸಿಮ್ಯುಲೇಟ್ ಮಾಡಿ ಹೇಳ್ತಿದ್ದೀನಿ ನಿಮಗೆ. ಯಾಕಂತಂದರೆ ಅಷ್ಟೊತ್ತಲ್ಲಿ ಪ್ರೈಸ್ ಸ್ವಲ್ಪ ಪಾಸಿಟಿವಲ್ಲಿ ಮೂವ್ ಆಗುತ್ತೆ, ನಿಮಗೆ ಪ್ರಾಫಿಟಲ್ಲೂ ಎಕ್ಸಿಟ್ ಆಗೋದು, 1 ರೂಪಾಯಿ ಪ್ರಾಫಿಟಲ್ಲಿ ಎಕ್ಸಿಟ್ ಆಗೋ ಚಾನ್ಸಸ್ ಸಿಗುತ್ತೆ. ಸೊ ಎಂಟ್ರೀಸ್ ನೀಟಾಗಿ ಸಿಗ್ತಿದ್ದಾವೆ ನಿಮಗೆ, ಸ್ಟಾಪ್ ಲಾಸ್ ತುಂಬ ಕಮ್ಮಿ ಇದೆ. ಪ್ರಾಫಿಟ್ ಆದರೆ ನಿಮ್ಮ ಡೈರೆಕ್ಷನಲ್ಲಿ ಡೆಫಿನೆಟ್ಲಿ ಒಳ್ಳೆ ಪ್ರಾಫಿಟ್ ಆಗ್ತಿದೆ ನಿಮಗೆ. ಆ್ಯಸ್ ಅ ಬಯರ್ ನಿಮಗೆ ಒಳ್ಳೆ ಇನ್ನೇನು ಬೇಕು? ಇದನ್ನು ಬಿಟ್ಟು ಇದೇ ಸೆಟಪ್ಪಲ್ಲಿ ಯಾರೇ ಹೇಳಿದ್ರು ಇದೇ ಹೇಳ್ತಾರಲ್ಲ, ಆದಷ್ಟು ಸ್ಟಾಪ್ ಲಾಸ್ ಕಮ್ಮಿ ಇರಬೇಕು, ಪ್ರಾಫಿಟ್ ಜಾಸ್ತಿ ಆಗಬೇಕು, ಮ್ಯಾಕ್ಸಿಮಮ್ ಪ್ರಾಫಿಟಬಲ್ ಟ್ರೇಡ್ಸ್ ಇರಬೇಕು, ಆ್ಯಂಡ್ ಎಸ್ ಎಲ್ ಹಿಟ್ಟಾದರೆ ಕಮ್ಮಿ ಮೆಲ್ಟ್ ಆಗಬೇಕು, ಆ್ಯಂಡ್ ಎಂಟ್ರೀಸ್ ನೀಟಾಗಿ ಸಿಗಬೇಕು ಅಂತ ಎಲ್ಲ ಒಂದೇ ಸೆಟಪ್ಪಲ್ಲಿ ಸಿಕ್ತು ನಿಮಗೆ. ಆಯಿತಾ? ಸೊ ನೀವೇನು ಮಾಡಬೇಕು, ಬಟ್ ಒಂದೇ ಒಂದು ಕಂಡೀಷನ್ ಏನಂತಂದರೆ, ಯಾವಾಗ ನೀವು ಅನಲೈಸ್ ಮಾಡಿದ್ರು ಪ್ರೈಸ್ ಎಲ್ಲಿದೆ ನೋಡಿಕೊಂಡು ಆ ATM ಸ್ಟ್ರೈಕನ್ನು ಅನಲೈಸ್ ಮಾಡಿ. ಪ್ರೈಸ್ ಇಲ್ಲಿದ್ದಾಗ 25,500, 25,300 ನೀವು ಫಾಲೋ ಅಂದರೆ ಅದನ್ನು ನೀವು ಇದು ಮಾಡಬೇಡಿ, ಟ್ರ್ಯಾಕ್ ಮಾಡಬೇಡಿ.
ಪ್ರೈಸ್ ಎಲ್ಲಿದೆಯೋ ಆ ATMನ ಫಾಲೋ ಮಾಡಿ. ಅದು ಯಾವ ಥರ ಮಾಡಬೇಕು? ಇದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ರಿಫ್ರೆಶ್ ಆಗಲ್ಲ ಇಲ್ಲಿ. ಸೊ ಅದಕ್ಕೆ ನೀವೇನು ಮಾಡಬೇಕು? ಇಲ್ಲಿ ರಿಫ್ರೆಶ್ ಆಗಲ್ಲ, ಅದನ್ನು ಫಾಲೋ ಮಾಡಬೇಡಿ. ಇನ್ನೊಂದು ಬೇರೆ ವಿಂಡೋದಲ್ಲಿ ಇದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಎನಿವೇಸ್ ನಿಮಗೆ ನಿಫ್ಟಿ ಕರೆಂಟ್ ಪ್ರೈಸ್ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಯಾವ ಸ್ಟ್ರೈಕಲ್ಲಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಸ್ಟ್ರೈಕ್ ಯಾವುದು ಅಂತ ಇಲ್ಲೇ ಗೊತ್ತಾಗುತ್ತೆ. ಪ್ರತಿಯೊಂದು ನಿಮಿಷಕ್ಕೆ ರಿಫ್ರೆಶ್ ಆಗುತ್ತೆ ಇದನ್ನು. ಸೊ ನೀವೇನು ಮಾಡಿ, ಮಾರ್ನಿಂಗ್ ಟೈಮಲ್ಲಿ 25,100 ಆಯಿತಾ, 25,50, 25,150, 25,200 ಇವೆಲ್ಲ ಆ್ಯಡ್ ಮಾಡ್ಕೊಂಡಿರಿ. ಇಲ್ಲಿ ಬಟನ್ಗಳು ಬಿದ್ದಿರ್ತವೆ, ಕ್ಲಿಕ್ ಮಾಡಿ. ಯಾವ್ದು ನೋಡಬೇಕು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಶೋ ಕ್ಯಾಂಡಲ್ಸ್ ಅಂತ ಹೇಳಿಬಿಟ್ಟು ನಿಮಗೆ ರಿವರ್ಸಲ್ ಕಾಲ್ ನೋಡೋದಿದೆಯಾ, ಬರೀ ಇದನ್ನು ತೆಗೆದುಬಿಡಿ. ಬರೀ ಕಾಲ್ ರಿಫ್ರೆಶ್ ಆಗ್ತಾನೇ ಇರುತ್ತೆ ಪೂರ್ತಿ ದಿವಸ. 25,50 ನೋಡೋದಿದೆಯಾ, ಸ್ಟ್ರೈಕ್ ಚೇಂಜ್ ಆಯ್ತಾ, 150 ಬಂತಾ, 150 ನೋಡಿ. 200 ಬೇಕಾ, 200 ನೋಡಿ. ಬೆಳಗಿನ ಟೈಮಲ್ಲಿ 200 ಪುಟ್ ನೋಡೋದಿತ್ತಾ, ಸೊ ಪುಟ್ ನೋಡಿ. ಪುಟ್ಟಲ್ಲಿ ಬೆಳಗಿನ ಟೈಮಲ್ಲಿ ಸ್ವಲ್ಪ ಇದು ಹತ್ತಿರದಿದ್ದಾಗ ಏನು ದುಡ್ಡಾಗಿತ್ತು ಅದಾದಮೇಲೆ ದುಡ್ಡೇ ಆಗಲ್ಲ. ಇಲ್ಲಿ ಏನಾದರೂ ಸ್ವಲ್ಪ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗಿ ಹೋಯ್ತಾ, ಪುನಃ ಇಲ್ಲೇನಾದರೂ ದುಡ್ಡು ಇಲ್ಲೂ ಆಗಲ್ಲ. ಸ್ಟಾಪ್ ಲಾಸ್ ಹಿಟ್ ಆಯಿತು, ಪುನಃ ನೀವು ಲಾಸಲ್ಲಿ ಒಂದು ವೇಳೆ ತೊಗೊಂಡ್ರೆ. ಯಾಕೆ ತೊಗೋಬಾರ್ದು ಇದೆ ಅಂತ ಹೇಳ್ತಿದ್ದೇನೆ ಅಂತಂದರೆ, ಇಲ್ಲಿ ತೊಗೊಂಡ್ರೂ ಓಕೆ, ಇದು ತೊಗೊಳಕ್ಕಾಗಲ್ಲ. ಬಿಕಾಸ್ ಈ ಲೈನ್ ಗ್ರೋ ಆಗ್ತಿದೆ ನೋಡಿ. ಈ ಲೈನ್ ಇನ್ಕ್ರೀಸ್ ಆಗ್ತಿದ್ರೆ ತೊಗೋಬೇಡಿ. ಈ ಲೈನ್ ಸ್ಲೋ ಡೌನ್ ಆಯ್ತಾ, ಇದು ಓಕೆ. ಇದು ತೊಗೊಂಡ್ರು ನೀವೇನು ಜಾಸ್ತಿ ಲಾಸಲ್ಲಿ ಇರಲ್ಲ. 1044 ನೀವು ಎಂಟ್ರಿ ತೊಗೊಂಡ್ರು ಪುಟ್ಟು, ಸಾರಿ 44 ಎಷ್ಟಕ್ಕೆ ಸಿಕ್ತು ನಿಮ್ಗೆ ಎಂಟ್ರಿ? ಇದು 102. ಸಾರಿ, ಏನಾಯ್ತು ಇದಕ್ಕೆ, ಬೇರೆ ಕ್ಲಿಕ್ ಮಾಡ್ತೀನಿ. 104 ನೀವು ತೊಗೊಂಡಿದ್ದೀರಾ. ಆ ರೇಂಜಲ್ಲಿ ಇತ್ತು 103, 104, ಪುನಃ ಅದು 100 ರೇಂಜಿಗೆ ಇತ್ತು. ವರ್ಸ್ಟ್ ಕೇಸ್ ಸಿನಾರಿಯೋ 100 ರೂಪೀಸಲ್ಲಿ 99, 100 ರೂಪೀಸಲ್ಲಿ ಎಕ್ಸಿಟ್ ಆದ್ರೂ ಅಲ್ಲಿ ಎಕ್ಸಿಟ್ ಆಗೋಕ್ಕೆ ನಿಮ್ಗೆ ಚಾನ್ಸ್ ಇತ್ತು. ಅಲ್ಲಿ ಎಕ್ಸಿಟ್ ಆದರೂ ನಿಮ್ಮದು 4-5 ರೂಪಾಯಿನೂ ಲಾಸ್ ಆಗುತ್ತೆ. ಅಗೇನ್ ಲಾಸ್ ಆದರೆ ಕಮ್ಮಿ ಆಗುತ್ತೆ, ಅದೇ ಹೇಳ್ತಿರೋದು ನಾನು. ಯಾಕಂದರೆ ಸ್ಟಾಪ್ ಲಾಸ್ ತುಂಬ ಟೈಟ್ ಇದೆ ನಿಮ್ಮದು, ತುಂಬ ಟೈಟ್ ಸ್ಟಾಪ್ ಲಾಸ್ ಇದೆ. ಇದು ವಾಪಸ್ ಹೋಯ್ತಾ, ಇದನ್ನು ಬ್ರೇಕ್ ಆಯ್ತಾ, ಪ್ರೈಸ್ ವರ್ಕ್ ಆಗ್ತಿಲ್ಲ ಅಂತ ಅನಿಸ್ತಾ ನಿಮಗೆ, ಬಿಟ್ಬಿಡಿ. ಇದನ್ನು ಗ್ರೋ ಆಗ್ತಿದೆ ಅಂತ ಅನಿಸ್ತಾ ಬಿಟ್ಬಿಡಿ. ಅದನ್ನು ಜಾಸ್ತಿ ಸ್ಟಾಪ್ ಲಾಸ್ ಇಟ್ಟಾಗಲ್ಲ ನಿಮ್ಮದು. ಅದೇ ನೀವು ಪ್ರಾಫಿಟಲ್ಲಿದ್ದರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಅದನ್ನೇ ಕಾಲಲ್ಲಿ ನೋಡಿದ ತಕ್ಷಣ ನನಗೆ ನೀಟಾಗಿ ವರ್ಕ್ ಆಗುತ್ತೆ. ಸೊ ಈ ಸ್ಕ್ರೀನಲ್ಲಿ ಏನಾಗುತ್ತೆ, ಲೈವಲ್ಲಿ ಇದು ಕ್ಲಿಕ್ ಮಾಡಿ ಬಿಟ್ಬಿಟ್ರೆ ನಿಮಗೆ ಇದು ಆಟೋಮ್ಯಾಟಿಕಲಿ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಸೊ ಯಾವಾಗ ಇದು ಹತ್ತಿರ ಬಂತು, ನನಗೆ ಎಂಟ್ರಿ ಸಿಗ್ತಿದೆ ಅಂತ ತಿಳ್ಕೊಳ್ಳಿ. ಇದು ಕೆಳಗೆ ಬರೋ ಚಾನ್ಸ್ ಶುರು ಆಯ್ತಾ, ಅಲ್ಲಿಂದ ಎಂಟ್ರಿ ತೊಗೊಳ್ಳಿ. ವಾಪಸ್ ಹೋಯ್ತಾ, ಇಲ್ಲೇನಾರು ಇನ್ನೊಂದು ಎಂಟ್ರಿ ಸಿಗ್ತಿದೆಯಾ, ಕೆಳಗೆ ಹೋಗ್ತಿದೆಯಲ್ಲ ಇನ್ನೊಂದು ಎಂಟ್ರಿ ತೊಗೊಳ್ಳಿ, ಕೆಳಗೆ ಹೋಗ್ತಿದೆಯಲ್ಲ ಇನ್ನೊಂದು ಎಂಟ್ರಿ ತೊಗೊಳ್ಳಿ. ಒಂದೇ ಎಂಟ್ರಿದಲ್ಲಿ ನೀವು ತೊಗೊಂಡ್ರು ನಿಮ್ಗೆ ಅಷ್ಟು ಪ್ರಾಫಿಟ್ ಸಿಗ್ತಿದ್ದಿಲ್ಲ. ಮೇಲೆ ಹೋಯ್ತು ಕೆಳಗೆ ಬಂತು, ಲಾಸ್ ಆಗುತ್ತೆ. ಮೇಲೆ ಹೋಯ್ತು ಕೆಳಗೆ ಬಂತು. ನಿಮಗೆ 3 ಎಂಟ್ರಿ ಸಿಕ್ತು ನೋಡಿ. ಇಲ್ಲೊಂದು ಎಂಟ್ರಿ ಸಿಕ್ತು, ಇಲ್ಲೊಂದು ಎಂಟ್ರಿ ಸಿಕ್ತು, ಇಲ್ಲೆಲ್ಲೊಂದು ಎಂಟ್ರಿ ಸಿಕ್ತು. ಪರ್ಫೆಕ್ಟ್ ಎಂಟ್ರಿ ಸಿಗ್ತಿದೆಯಲ್ಲ ನಿಮಗೆ, ಇನ್ನೇನು ಬೇಕು ಅಲ್ವಾ? ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇದನ್ನು ಹಿಸ್ಟಾರಿಕಲ್ ಡೇಟಾದಲ್ಲೂ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಿನ್ನೆ ಡೇಟಾ ನೋಡೋಣ, 15th ಜುಲೈಯಲ್ಲೂ ನಿನ್ನೆದು. ಫಾರ್ ಎಕ್ಸಾಂಪಲ್ ಸೇಮ್ ಅಗೇನ್ ಬೆಳಗಿನ ಟೈಮಲ್ಲಿ ಪುಟ್ಟು 25,150 ನೋಡೋಣ. 25,150 ಪುಟ್ ನೋಡೋಣ, ಶೋ ಕ್ಯಾಂಡಲ್ಸ್. ಸೊ ಪುಟ್ಟಲ್ಲಿ ನೋಡಿ ಇದು ಪ್ರಾಬ್ಲಮ್ ಏನಂತ ಹೇಳ್ಬಿಟ್ಟು, ಐಡಿಯಲ್ಲಿ ಪ್ರೈಸ್ ಕೆಳಗೆ ಹೋಗ್ತಿದ್ರೆ ಸ್ವಲ್ಪ ಪ್ರೀಮಿಯಂ ನಮ್ಗೆ ಸಿಗಬೇಕು. ಬಟ್ ನೋಡಿ ಇದು ಯಾವ ಥರ ಬಿಲ್ಡ್ ಆಗ್ತಿದೆ ನೋಡಿ. ಇದು ಬೆಳಗಿನ ಟೈಮಲ್ಲಿ, ಈ ಟೈಮಲ್ಲಿ ಯಾವಾಗಾದ್ರೂ ಬೈ ಮಾಡ್ತೀರಾ ನೀವು? ನಿಮ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಇದನ್ನು ಪ್ರೀಮಿಯಂ ಮೆಲ್ಟ್ ಆಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಇದು ಮೆಲ್ಟ್ ಆಯಿತು, ಇದನ್ನು ಮೆಲ್ಟ್ ಆಯ್ತು ನೋಡಿ. ಮಾರ್ನಿಂಗ್ ಟೈಮಲ್ಲಿ ಪುಟ್ ಇದು ಮೆಲ್ಟ್ ಆಯಿತು. ಯಾಕೆ? ಎರಡೂ ಕಡೆ ಬಿಲ್ಡ್ ಆಗ್ತಾನೆ ಇದೆ. ಇನ್ನು ನೋಡಿ, ಇದು ಕಾಲು ಬಿಲ್ಡ್ ಆಗ್ತಿದೆ, ಪುಟ್ಟು ಬಿಲ್ಡ್ ಆಗ್ತಿದೆ. ಎರಡು ನೋಡಿ, ಕಾಲಲ್ಲೂ ಬಿಲ್ಡ್ ಆಗ್ತಿದೆ, ಪುಟ್ಟಲ್ಲೂ ಬಿಲ್ಡ್ ಆಗ್ತಿದೆ. ಪುಟ್ ಯಾವಾಗ ಸ್ಲೋ ಆಯಿತೋ ಆವಾಗ ನಿಮ್ಗೆ ಏನಾದರೂ ದುಡ್ಡು ಮಾಡ್ಕೊಳ್ಳೋಕೆ ಚಾನ್ಸ್ ಇತ್ತು. ಬಟ್ ಅದು ಪುನಃ ವಾಪಸ್ ಹೋದ ತಕ್ಷಣ ನೀವು ಎಕ್ಸಿಟ್ ಮಾಡಬೇಕದು. ಓಕೆ, ಸೊ ನಿಮ್ಗೆ ಏನಿಲ್ಲ ಅಂತಂದ್ರೂ, ಫಾರ್ ಎಕ್ಸಾಂಪಲ್ ಲೆಟ್ಸ್ 9:33 ಆ ಟೈಮಲ್ಲಿ ಪುಟ್ ತೊಗೊಂಡ್ರು ನೀವು, ಸಾರಿ 9:33 ಇಲ್ಲಿ ಏನಿತ್ತು 89-90 ರೂಪೀಸಲ್ಲಿ, 90 ರೂಪೀಸಿಂದ 110 ರೂಪೀಸ್ ಆಯಿತು. ವಾಪಸ್ ನೀವು ಕಾಸ್ಟಲ್ಲಿಲ್ಲ, ನೀವು ಇದರಲ್ಲಿ 100 ರೂಪೀಸಲ್ಲಿ ಎಕ್ಸಿಟ್ ಮಾಡಿದ್ರು ಒಂದು 7-8 ರೂಪೀಸ್ ಏನೋ ಪ್ರಾಫಿಟ್ ಸಿಕ್ತು ನಿಮಗೆ. ಸೊ ಅವಾಗ ನೀವೇನು ಮಾಡಬೇಕು, ಯಾವ್ದು ಸ್ಲೋ ಡೌನ್ ಆಗುತ್ತೆ ಅದು ನೋಡಬೇಕು. ಫಾರ್ ಎಕ್ಸಾಂಪಲ್ ಅದು ಕೆಳಗೆ ಬಂತು, 25,100 ಇದೆ. ಸೊ 100 ಸ್ಟ್ರೈಕ್ ಫಾಲೋ ಮಾಡೋಣ. 100 ಕ್ಲಿಕ್ ಮಾಡಿದ್ದೀನಲ್ಲ, 100 ಕಾಲ್ ಮಾಡಿದ್ದೀನಿ. ಸೊ ಪುಟ್ ಕಂಟಿನ್ಯೂ ಆಗ್ತಿದೆಯಾ ಅದನ್ನು ನೋಡೋಣ ಫಸ್ಟ್. ಫಾರ್ ಎಕ್ಸಾಂಪಲ್ ಓಕೆ, ಪುಟ್ ಅಂತೂ ಸೀರಿಯಸ್ಲಿ ಗ್ರೋ ಆಗ್ತಿದೆ. ಓಕೆ, ಐಡಿಯಲಿ ನಂಗೆ ಇನ್ನೂ ಕಂಟಿನ್ಯೂ ಆಗುತ್ತಾ, ಟ್ರೆಂಡ್ ಕೆಳಗೆ ಹೋಗುತ್ತಾ ಅಂತ ನೋಡ್ತಿದ್ದೀನಿ. ಬಟ್ ಪುಟ್ ಕಂಟಿನ್ಯೂ ಆಗ್ತಿದೆ. ಪುಟ್ ರೈಸ್ ಆಗ್ತಿದ್ರೆ ಮಾರ್ಕೆಟ್ ಉಲ್ಟಾ ಆಗಬೇಕಲ್ವಾ, ಅಂದರೆ ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಬೇಕು. ಸೊ ನಾನೇನು ಮಾಡ್ತೀನಿ, ಸರಿ ಕಾಲಲ್ಲಿ ನೋಡ್ತೀನಿ, ಕಾಲ್ ಏನಾರು ಸ್ಲೋ ಆಗತ್ತಾ ಅಂತ. ಸ್ಲೋ ಆಯ್ತಾ ಕಾಲ್?
ಇಲ್ಲಿ ನೋಡಿ, ಇದು ಬಿಲ್ಡ್ ಆಗ್ತಿದೆ, ಕಾಲ್ ಸ್ಲೋ ಆಗಕ್ಕೆ ಶುರು ಆಯ್ತು, ಇಲ್ಲಿ ಬಂತು. ನಿನ್ನೆದೇ ಹೇಳ್ತೀನಿ ನೋಡಿ, ಇದು ಬಂತು ಇಲ್ಲಿ. ನೀವು ಇಲ್ಲಿ ಏನಾದರೂ ಎಂಟ್ರಿ ತಗೊಂಡ್ರೆ, ಇದಕ್ಕೆ ಅರ್ಧ ನೀವು ಸ್ಟಾಪ್ ಲಾಸ್ ಅಂತ ತಗೊಂಡ್ರು ಎಂಟ್ರಿ ತಗೊಂಡ್ರೆ ನಿಮ್ಗೆ ಏನು ರಿಟರ್ನ್ಸ್ ಇತ್ತು ನೋಡಿ ಎಸ್ಟರ್ಡೇ, ಒಳ್ಳೆ ಗ್ಯಾಪ್ ಹಿಡ್ಕೊಂಡು ಆಮೇಲೆ ಗ್ಯಾಪ್ ಫಿಲ್ ಮಾಡ್ಕೊಂಡು ಬಂದಾಯ್ತು. ಇದು ಸ್ಲೋ ಡೌನು ಆಗ್ತಿದೆ. ಇಲ್ಲಿ ನೀವು ಎಂಟ್ರಿ ತಗೊಂಡ್ರು ಏನು ಟೈಮ್ ಅದು, ಫಾರ್ ಎಕ್ಸಾಂಪಲ್ 10:30, 10:33, 10:34 ಬಾಟಮಲ್ಲಿ ಸಿಗುತ್ತೆ ನೋಡಿ ನಿಮಗೆ. ಎಷ್ಟಕ್ಕೆ ಸಿಕ್ತು? 10:34 ಅಂತಂದರೆ 115 rupees ಲಿಟ್ರಲಿ ಬಾಟಮಲ್ಲಿ ಸಿಗ್ತಿದೆ ನಿಮಗೆ. 115 rupees ನಿಮಗೆ ಚಾನ್ಸೇ ಇದ್ದಿದ್ದಿಲ್ಲ ಎಕ್ಸಿಟ್ ಮಾಡೋಕ್ಕೆ, ಆರಾಮಾಗಿ 180 ತನಕ ಹೋಗ್ತಿತ್ತು. ಸೊ ಇಂಪಾರ್ಟೆಂಟ್ ಏನಂತಂದರೆ, ಅಗೇನ್ ನಾನು ಐಡಿಯಾ ಕೊಡ್ತಿದ್ದೀನಿ, ಫಾಲೋ ಮಾಡಬೇಕಾಗಿರೋದು ನೀವು. ಇದನ್ನು ನೀವು ಹಿಸ್ಟಾರಿಕಲ್ ಡೇಟಾದಲ್ಲಿ ನೋಡಿಕೊಂಡು ಪ್ರತಿಯೊಂದು ದಿವಸ ನೀವು ಅನಲೈಸ್ ಮಾಡಿ. ನಿಮಗೆ ಒಳ್ಳೆ ಇದರಲ್ಲಿ ಕ್ಲಾರಿಟಿನೂ ಸಿಗುತ್ತೆ, ಎಂಟ್ರಿ ಮಾಡೋಕ್ಕೆ ಭಾಳ ಈಸಿನೂ ಆಯಿತು, ಬೈ ಮಾಡೋಕ್ಕೂ ತುಂಬ ಈಸಿ ಆಗ್ತಿದೆ ನಿಮಗೆ. ಸ್ಟಾಪ್ ಲಾಸು ಕಮ್ಮಿ ಇದೆ, ಜಾಸ್ತಿ ಲಾಸ್ ಆಗಲ್ಲ, ಪ್ರಾಫಿಟ್ ಆಗಿದ್ರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ನಿಮಗೆ. ಆಯಿತಾ? ಓಕೆ, ಏನಾದರೂ ಕ್ವೆಶನ್ಸ್ ಇದೆಯಾ ನಿಮ್ಮದು? ನಾನು ಬರೀ ಇದೊಂದೇ ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು, ಬೇರೆ ಏನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಏನಾದರೂ ಕ್ವೆಶನ್ಸ್ ಇದೆಯಾ ಹೇಳಿ, ಇವಾಗ ನೋಡೋಣ ಯಾರ್ಯಾರಿಗೆ ಏನೇನು ಕ್ವೆಶನ್ ಇದೆ. ಅರ್ಥ ಆಯ್ತಾ ನಿಮ್ಗೆ ಎಲ್ರಿಗೆ? ಸರ್ ಅರ್ಥ ಆಯ್ತು. ಇವಾಗ ಸ್ಟಾರ್ಟಿಂಗ್ ನೀವು ಗ್ರೋ ಆಗ್ತಾ ಇದೆ ಅಂದ್ರಲ್ಲ ಸರ್, ಅವಾಗ ನಾವು ಸೆಲ್ ಮಾಡ್ಬೋದಾ? ಸೆಲ್ಲೇ ಮಾಡಬೇಕು ಐಡಿಯಲ್ಲಿ. ಫಾರ್ ಎಕ್ಸಾಂಪಲ್ 25,150 ನೋಡೋಣ. ನೀವು ಸೆಲ್ಲರ್ ಆಗಿದ್ರೆ, ಬಯರ್ ಆಗಿದ್ರೆ ನೀವು ವೆಯ್ಟ್ ಮಾಡಿ. ಓಕೆ, ಸೆಲ್ಲರ್ ಆಗಿದ್ರೆ 2 ಗ್ರೋ ಆಗ್ತಿದೆ ಮಾರ್ನಿಂಗ್ ಟೈಮಲ್ಲಿ ಶೋ ಕ್ಯಾಂಡಲ್ಸ್. ಫಾರ್ ಎಕ್ಸಾಂಪಲ್ ಯಾವುದು ಮೇಲಿದೆ ನೋಡಿ, ನೀವು ಆಸ್ ಅ ಸೆಲ್ಲರ್ ಆಗಿದ್ರೆ ಇಂಪಾರ್ಟೆಂಟ್ ಏನಂತಂದರೆ ಮೇಲ್ ಯಾವುದಿದೆ, ಕಾಲ್ ಇದೆ. ಸೊ ಸೆಲ್ ಮಾಡಬೇಕಾದ್ರೆ ಪ್ರಿಫರಬ್ಲಿ ನೀವು ಕಾಲೇ ಸೆಲ್ ಮಾಡಬೇಕು. ಕಾಲ್ ಸೆಲ್ ಮಾಡಿದ್ಮೇಲೆ ಇದು ಮೇಲೆ ಹೋಗ್ತಾನೆ ಇರಬೇಕು. ಇದು ಎಷ್ಟು ದೂರ ಮೇಲೆ ಹೋಗುತ್ತೆ ಅಷ್ಟು ದೂರ ನೀವು ಸೆಲ್ ಮಾಡ್ಕೊಳ್ಳಿ. ಕಾಲ್ ಸೆಲ್ ಮಾಡಿದರೆ ನಿಮ್ಗೆ ಏನಿಲ್ಲ ಅಂತಂದ್ರೂ 10:30 ತನಕ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು ನೋಡಿ. 100 ರೂಪೀಸಿಂದ ಅದು ಏನಿಲ್ಲ ಅಂತಂದ್ರೂ 50 ರೂಪಾಯಿ ತನಕ, 20 ರೂಪಾಯಿ ತನಕ ಹೋಗಿದೆ. ಅದು 30 ರೂಪಾಯಿ ಡೀಪಿಂದ ಮನಿ ಮಾಡಿದ್ರೆ ನಿಮಗೆ 40-50 ರೂಪಾಯಿ ಸಿಗ್ತಿತ್ತು, 40-50 ಪಾಯಿಂಟ್ ಸಿಗ್ತಿತ್ತು ನಿಮಗೆ ಮಾರ್ನಿಂಗ್ ಟೈಮ್. ನಿಮಗೆ ಡೈಲಿ ಸಿಗುತ್ತೆ. ಅದು ಯಾವ್ದು ಮೇಲೆ ATM ಸ್ಟ್ರೈಕಲ್ಲಿ ಯಾವ್ದು ಮೇಲೆ ಇದೆ ನೋಡಿ, ಅದು ಮೇಲೇನೆ ಇರಬೇಕು, ಅದು ಕ್ಯಾಂಡಲ್ಸ್ ಗ್ರೋ ಆಗ್ತಾನೆ ಇರಬೇಕು. ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ನಿಮ್ಗೆ ಪಾಯಿಂಟ್ ಸಿಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಟ್ರೇಡ್ ಮುಗಿಯುತ್ತೆ ನಿಮಗೆ 30-40 ಪಾಯಿಂಟ್, 20-50 40-50 ಪಾಯಿಂಟ್ ನಿಮಗೆ ಆರಾಮಾಗಿ ಸಿಗ್ತವೆ, ಡೈಲಿ ಸಿಗುತ್ತೆ. ಸೆಲ್ ಮಾಡಬೇಕಾದ್ರೆ, ಬೈ ಮಾಡಬೇಕಾದ್ರೆ ಮಾರ್ನಿಂಗ್ ಟೈಮಲ್ಲಿ ಮಾಡಬೇಡಿ. ಹೇಳಿ, ಇನ್ನೊಂದ್ಸತಿ ಹೇಳಿ. 24,900 ಕಾಲ್ ಆಪ್ಷನ್ ನೋಡಿ ಸರ್, ಯಾವ ತರ ಡೇಟಾ ಬರುತ್ತೆ ಅಂತ ಇವತ್ತಿಂದ. ಹೌದೌದು, 24,000ನ ಯಾಕೆ ಅಷ್ಟು ದೂರ ಹೋಗ್ತಿದ್ದೀರಾ ನೀವು? ITM ಹೋಗೋಣ ಅಂತ. ಹಾ, ನಾನು ನಿಮ್ಗೆ ಹೇಳಿದ್ದೀನಿ, ನೀವು ಅನಲೈಸ್ ಮಾಡ್ಬೇಕಾದ್ರೆ ನೀವು ಇದನ್ನೇ ಅನಲೈಸ್ ಮಾಡಿ. ಆಯ್ತು, ಗೊತ್ತಾಯ್ತು. 24,900 ನೋಡೋಣ ಯಾವ ರೇಟಲ್ಲಿ ಬೈ ಸಿಕ್ತು ಅಂತ ನೋಡೋಣ ಅಂತ ಅಷ್ಟೇ. ಸರಿ, ಅದಕ್ಕೆ ನಾವೇನ್ ಮಾಡೋದು, ಫಸ್ಟ್ ಟೈಮಿಂಗ್ ಚೆಕ್ ಮಾಡೋಣ. ನೀವು ಕಾಲ್ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ಅಲ್ಲ ಪುಟ್ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ? ಕಾಲ್ ಸೆಲ್ ಮಾಡಕ್ಕೆನಾ? ಇಲ್ಲ, ಕಾಲ್ ಬೈ ಮಾಡ್ಲಿಕ್ಕೆ. ಕಾಲ್ ಬೈ ಮಾಡ್ಲಿಕ್ಕಾ? ಓಕೆ, ಸೊ ಕಾಲ್ ಬೈ ಮಾಡಬೇಕಾದ್ರೆ ನಾವು ಅನಲೈಸ್ ಬಂದ್ಬಿಟ್ಟು 150ನೇ ಅನಲೈಸ್ ಮಾಡ್ಬೇಕಲ್ವಾ? ಸೊ ಟೈಮಿಂಗ್ ನೋಡ್ಕೊಳ್ಳೋಣ. ಕಾಲ್ ಬೈ ಮಾಡಬೇಕಾದ್ರೆ ನಿಮ್ಮ ಪ್ರಕಾರ ಕಾಲ್ ಬೈ ಯಾವಾಗ ಮಾಡ್ತೀರಾ ನೀವೇ ಹೇಳಿ. ಇಲ್ಲಿ ಮಾಡ್ತೀರಾ? ಹೌದೌದು, 11:30. ಓಕೆ, ಇವಾಗ ಎಷ್ಟು ಡೇಟಾದಲ್ಲಿ ಹೋಗ್ಬಿಟ್ಟು ಎಷ್ಟಕ್ಕೆ ಸಿಕ್ತು ನಿಮಗೆ? 266 ರೂಪೀಸ್. ಈ ಡೇಟಾ ಬೇಡ, ಅಲ್ಲಿ ಇದೆ ಲೈನ್ ಕ್ರಾಸ್ ಆಗೋದು, ಇದ್ರಲ್ಲಿ ಕ್ಯಾಂಡಲ್ ಅದೇ ವಾಲ್ಯೂಮ್ಸ್ ಆತರ ನೋಡಿ ಸರ್. ಓ, ಇದ್ರಲ್ಲಿ ಗೊತ್ತಾಗಲ್ಲ. ನಾನು ಅದೇ ಹೇಳಿದ್ದು ನಿಮ್ಗೆ, ನೀವು ಇದನ್ನ ನೋಡ್ಬೇಕಾದ್ರೆ ಫಾರ್ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ. ನಾನು ಮುಂಚೆನೆ ಹೇಳಿದ್ದೀನಿ ನಿಮ್ಗೆ, ನೀವು ಇದನ್ನ ನೋಡ್ಬೇಕಾದ್ರೆ ವರ್ಕ್ ಆಗ್ತಿದೆ, ಇಲ್ಲ ಅಂತಲ್ಲ. 11:29 ಆಯ್ತು. ಒಂದ್ ವೇಳೆ ನಾನು ಇದನ್ನೇ ನೋಡ್ತಾ ಇದ್ರೆ ಯಾವ ಟೈಮ್ ಬೇಡವಾ? ಅದು ಬೇಡ 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 ಬೇಡ. ATM ಅನಲೈಸ್ ಮಾಡಿ ಪ್ಲೀಸ್, ಇದು ವರ್ಕ್ ಆಗಲ್ಲ. ಯಾಕಂತ ನಾನು ಹೇಳ್ತೀನಿ ನೋಡಿ, ಒಂದು ನಿಮಿಷ. ಇದರಲ್ಲಿ ನೀವು ಪುಟ್ ನೋಡಿ, ಫಾರ್ ಎಕ್ಸಾಂಪಲ್ ಅದು ಭೂಮಿ ಮೇಲೆ ಇದೆ, ಲಿಟ್ರಲಿ ಕೆಳಗಿನ ಸೈಡಲ್ಲೇ ಇದೆ. ಅದು ವ್ಯತ್ಯಾಸ ಬಹಳ ಇರುತ್ತೆ. ಅದು ನಿಮ್ಗೆ ಒಳ್ಳೆ ಕ್ಲಾರಿಟಿ ಸಿಗಲ್ಲ. ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ, ಅದು ಎಲ್ಲಿದೆಯೋ ಆ ಸ್ಟ್ರೈಕನ್ನು ಅನಲೈಸ್ ಮಾಡಿ, ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ರಿವರ್ಸಲ್ಲಿ ಬರಬೇಕಾದ್ರೆ
ಫಸ್ಟ್ ಇಂಡಿಕೇಶನ್ ಕೊಡಬೇಕಾಗಿರೋನು 25,100 ಇಲ್ಲ 25,150. ಇವರಿಬ್ಬರೇ ನಿಮಗೆ ಫಸ್ಟ್ ಇಂಡಿಕೇಶನ್ ಕೊಡೋದು. 200 and 250 ಬಂದ್ಬಿಟ್ಟು ಆಮೇಲೆ ಚೇಂಜ್ ಆಗುತ್ತೆ. ಫಸ್ಟ್ ಇಂಡಿಕೇಶನ್ ನಿಮ್ಗೆ ಸಿಗೋದು 100 and 150ದಲ್ಲಿ. ಅವೆರಡು ಫಾಲೋ ಮಾಡಿ. ಅವೆರಡರಲ್ಲಿ ಎಲ್ಲಿ ಸಿಗ್ನಲ್ ಸಿಕ್ಕಿದ್ರು ನೀವು ಎಂಟ್ರಿ ತಗೊಳ್ಳಿ. ಅನಲೈಸ್ ಮಾಡಬೇಕಾದ್ರೆ ಫಾರ್ ಆಫ್ ಸ್ಟ್ರೈಕ್ ಇಲ್ಲ ಡೀಪ್ ಇನ್ ದ ಮನಿ ಇಲ್ಲ ಡೀಪ್ ಔಟ್ ಆಫ್ ದ ಮನಿ ಸ್ಟ್ರೈಕ್ ಅನ್ನು ಅನಲೈಸ್ ಮಾಡಬೇಡಿ, ಪ್ಲೀಸ್ ಮಾಡಬೇಡಿ. ತುಂಬ ಕನ್ಫ್ಯೂಸ್ ಆಗಿಬಿಡ್ತೀರಾ. ಆಯ್ತಾ? ಅನಲೈಸ್ ಮಾಡಬೇಕಾದ್ರೆ ATM ಸ್ಟ್ರೈಕ್ ಹತ್ರ ಇರೋ ಸ್ಟ್ರೈಕ್ ತಗೊಂಡು ಅನಲೈಸ್ ಮಾಡಿ. ಓಕೆ ಸರ್, ನೆನ್ನೆ ಲಾಸ್ಟ್ ಡೇಟಾ ನೋಡಿದ್ರಲ್ಲ, ಅದ್ರ ಪ್ರಕಾರ ಹಾ. 25,150 ಹತ್ರ ಸಪೋರ್ಟ್ ಇತ್ತು. ಹಾಗೆ 150 ಸಪೋರ್ಟ್ ಸಿಕ್ತು. ಸಪೋರ್ಟ್ ನಿಮಗೆ ವರ್ಕ್ ಆಯ್ತು. ಸಪೋರ್ಟ್ ಎನಿವೇಸ್ ಹೌದೌದು, ಅದು ಒಂಚೂರು ಕೆಳಗಡೆ ಬಂತು, ಬಟ್ ಅದ್ರೂ ಸಪೋರ್ಟ್ ತಗೊಂಡು ಅಲ್ಲಿಂದ ಕಾಲು ಬೌನ್ಸ್ ಆಯ್ತು. ನಾನು ಅದಕ್ಕೆ ನಿಮ್ಗೆ ಇವತ್ತು ಹೇಳಿದೆ, ಎಲ್ಲಿ ಎನಿವೇ ಸಪೋರ್ಟ್ ಇದೆ ಅಂತ ಗೊತ್ತಲ್ಲ ನಿಮಗೆ. ಸೊ ಏನು ಮಾಡ್ತೀರಾ ನೀವು, 150ದಲ್ಲಿ ಕಾಲ್ ಯಾವಾಗ ಹತ್ರ ಬರುತ್ತೆ ಅಂತ ನೋಡ್ಕೊಳ್ಳಿ, ಅಲ್ಲಿಂದ ಬೈ ಮಾಡಿ. ಇವಾಗ ಇನ್ನೊಂದು ಪವರ್ಫುಲ್ ಟೂಲ್ ಕೊಟ್ಟನಲ್ಲ ನಾನು, ಹೌದೌದು, ಅದನ್ನ ಮರ್ಜ್ ಮಾಡ್ಕೊಂಡು ಸೂಪರ್ ಆಗಿ ವರ್ಕ್ ಆಗುತ್ತೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಿಮ್ಗೆ ಎನಿವೇ ಗೊತ್ತು. ಯಾವಾಗ ಇವನು ಕಮ್ಮಿ ಆಗ್ತಾನೋ ಅವಾಗ ಬೈ ಮಾಡಿ. ಹೌದು. ಎರಡು ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಇದಕ್ಕಿಂತ ಸಿಂಪಲ್ ಆಗಿ ನಿಮ್ಗೆ ಗೊತ್ತಾಗಲ್ಲ. ನಾನು ನಿಜವಾಗ್ಲೂ ಹೇಳ್ತಿದ್ದೆ, ಅಂದ್ರೆ ನಮ್ದು ಪ್ಲಾಟ್ಫಾರ್ಮ್ ಅಂತ ನಾವು ಇದು ಬಿಲ್ಡ್ ಮಾಡಿದೀವಿ ಅಂತ ಒಂದು ಹೇಳ್ತಿಲ್ಲ ನಾನು ಆಸ್ ಅ ಟ್ರೇಡರ್ ಹೇಳ್ತೀನಿ. ನಾನು ಇದಕ್ಕಿಂತ ಸಿಂಪಲ್ ಸಿಗೋದು ಬಹಳ ಕಷ್ಟ. OI ಇಂದ ಈ ಕ್ಲಾರಿಟಿ ಸಿಗಲ್ಲ, ಯಾವ್ದ್ರಲ್ಲೂ ಈ ತರ ಕ್ಲಾರಿಟಿ ಸಿಗಲ್ಲ. ಸರ್, ಈ ಡೇಟಾ ಎಕ್ಸ್ಪೈರಿ ದಿನನೂ ಇದೇ ರೀತಿ ವರ್ಕ್ ಆಗುತ್ತಾ ಅಥವಾ ಅವತ್ತೇನಾದ್ರು ಜಾಸ್ತಿ ಫ್ಲಕ್ಚುಯೇಷನ್? 100% ವರ್ಕ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ ಇದ್ರೆ ಫ್ಲಕ್ಚುಯೇಷನ್ ಬರುತ್ತೆ, ಇಲ್ಲ ಅಂತಂದ್ರೆ ಫ್ಲಕ್ಚುಯೇಷನ್ ಒಂದು ವೇಳೆ ಸೈಡ್ ವೇಸ್ ಆಗಿದ್ರೆ ಸೈಡ್ ವೇಸ್ ಇರುತ್ತೆ. ಬಟ್ 100% ಇದೇ ತರ ವರ್ಕ್ ಆಗುತ್ತೆ. ಎಕ್ಸ್ಪೈರಿ ದಿವಸನು ಹಿಸ್ಟಾರಿಕಲ್ದಲ್ಲಿ ನೀವೇ ಚೆಕ್ ಮಾಡಿ, ಎಷ್ಟೋ ನಮ್ಮ ಹತ್ರ ಎಕ್ಸ್ಪೈರೀಸ್ ಇದಾವಲ್ಲ. ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ಹಿಸ್ಟ್ರಿ ಚೆಕ್ ಮಾಡ್ಕೊಂಡು ನೀವು ಓನ್ ಆಗಿ ಕನ್ವಿಕ್ಷನ್ ಬಿಲ್ಡ್ ಮಾಡ್ಕೊಂಡು ಮಾಡಿ, ವರ್ಕ್ ಆಗುತ್ತೆ 100%. ಸರ್, ಪುಟ್ ಬೈ ಯಾವಾಗ ಮಾಡ್ಬೇಕು ಅನ್ನೋದನ್ನ ಒಂದ್ಸಲ ಹೇಳಿ ಸರ್. ಓಕೆ, ಬೇಸಿಕಲಿ ಏನಂತಂದ್ರೆ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸಸ್ ಎರಡು ಡ್ರಾ ಮಾಡ್ಕೊಂಡಿದ್ದೀರಾ ಎಂಡ್ ಆಫ್ ದ ಡೇ ಅಲ್ವಾ? ನೀವು ಒಂದ್ ವೇಳೆ ನೀವು ಇದು ಕ್ಯಾಂಡಲ್ ತಗೊಂಡು ಮಾಡೋದಿದ್ರೆ, ಅಂದ್ರೆ ಇದನ್ನು ನೀವು ಫಾಲೋ ಮಾಡಿ ಮಾಡ್ತಿದ್ರೆ, ಇವಾಗ ಏನ್ ಕಾಲಲ್ಲಿ ಆಗಿದೆಯಲ್ಲ, ಫಾರ್ ಎಕ್ಸಾಂಪಲ್ ಪುಟ್ ತೆಗಿತೀನಿ ನೋಡಿ. ಕಾಲಲ್ಲಿ ಯಾವ ತರ ಆಗಿದೆಯಲ್ಲ, ರೇಸ್ ಆಗ್ಬಿಟ್ಟು ಸ್ಲೋ ಡೌನ್ ಆಗ್ಬಿಟ್ಟು ಕೆಳಗೆ ಬರಕ್ ಶುರು ಆಯ್ತಾ, ಅದನ್ನೇ ನೀವು ಪುಟ್ಟಲ್ಲಿ ಮಾಡಿ. ಪುಟ್ಟಲ್ಲಿ ಆ ತರ ಅಪರ್ಚುನಿಟಿ ಸಿಗ್ತಿದ್ಯಾ ನೋಡಿ. ಎಲ್ಲಾದ್ರೂ ಸಿಗ್ತಾ ನಿಮ್ಗೆ ಅಪರ್ಚುನಿಟಿ? ಇಲ್ಲೊಂದು ಜಾಗದಲ್ಲಿ ಸಿಕ್ತು. ಅದಾದ್ಮೇಲೆ ಇಲ್ಲಿ ಏನಾದ್ರು ಎಂಟ್ರಿ ತಗೊಳ್ತೀರಾ ನೀವು? ತಗೊಳ್ಳಲ್ಲ, ರೇಸ್ ಆಗ್ತಿದೆ ಇದು ಅಲ್ವಾ? ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ತುಂಬಾ ಗ್ಯಾಪ್ ಇಂದ ಕಮ್ಮಿ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಂಡ್ರು ವಾಪಸ್ ಅದು ಆ ಲೈನಿಗೆ ಬ್ರೇಕ್ ಆದ ತಕ್ಷಣ ನಾನು ಎಕ್ಸಿಟ್ ಮಾಡ್ಬಿಡ್ತೀನಿ. ಸೊ ಲಾಸ್ ಏನು ಜಾಸ್ತಿ ಇಲ್ಲ. ಬಟ್ ಇಲ್ಲಿ ನಾನು ಎಂಟ್ರಿ ತಗೊಳಲ್ಲ. ನೀವು ಬರೀ ಇದನ್ನ ಫಾಲೋ ಮಾಡಿದ್ರು ನಿಮ್ಗೆ ಎಂಟ್ರಿ ಸಿಗ್ತಿದೆ ಅಲ್ಲ. ಆಫ್ಟರ್ 3 o'clock ಇಗ್ನೋರ್ ಮಾಡಿ ಇದನ್ನ. ಇನ್ನೊಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸಸ್ ನೀವು ನೋಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಇವತ್ತಿಂದ ಡೇಟಾ ನೋಡೋಣ. ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ನೀವೇ ಹೇಳಿ. ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಹೇಳಿ ನೋಡೋಣ. ಸಾರಿ, 250. ಹಾ, ಸಪೋರ್ಟ್ ಇಲ್ಲ. ಯಾರು ಹೇಳಿದ್ದು ನನಗೆ ಇದು ಕ್ವಶನ್ ಕೇಳಿದ್ದು? ನಾನು ಹೆಸರು ನೋಡಿಲ್ಲ. ನಿಮ್ಮ ಹೆಸರು? ಸಾರಿ, ಹಾ, ಶ್ರೀನಿ ಅವರೇ ಹೇಳಿ. ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ನೀವೇ ಹೇಳಿ. ಸರ್, ಸಪೋರ್ಟ್ ನಿಮ್ಗೆ 25,100ಗೆ 150ದಲ್ಲೂ ಇದೆ. ತುಂಬಾ ಒಳ್ಳೆ ಸಪೋರ್ಟ್ ಇದೆ 150ದಲ್ಲೂ. ಹಾ, ಸರಿ. ರೆಸಿಸ್ಟೆನ್ಸ್ ಎಲ್ಲಿದೆ? ರೆಸಿಸ್ಟೆನ್ಸ್ ನಿಮಗೆ 25,250 ಬರುತ್ತೆ. ಆಯ್ತಾ? ನಾಳೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ 300ಗೆ ಓಪನ್ ಆಯ್ತು, ಏನ್ ಮಾಡ್ತೀರಾ ನೀವು? ನಾವು ಪುಟ್ ಬೈ ಮಾಡ್ತೀವಿ. ಆಯ್ತಲ್ವಾ? ಸೊ ನಾಳೆ ಫಾರ್ ಎಕ್ಸಾಂಪಲ್ 200ಗೆ ಓಪನ್ ಆಗ್ಬಿಟ್ಟು ಒಂದು 10-15 ನಿಮಿಷ 20 ನಿಮಿಷದಲ್ಲಿ 300ಗೆ ಹೋಯ್ತು. 250-300 ರೇಂಜಲ್ಲಿ ಬಂತು. ಏನ್ ಮಾಡ್ತೀರಾ ನೀವು? ಪುಟ್ ಬೈ ಮಾಡ್ತೀರಾ. ಪುಟ್ ಬೈ ಯಾವಾಗ ಮಾಡ್ತೀರಾ? ಅದೆಷ್ಟು ದೂರ ಹೋಗುತ್ತೋ ಹೋಗ್ಲಿ. ಪುಟ್ ಬೈ ಮಾಡ್ಬೇಕಾದ್ರೆ ನಿಮ್ಗೆ ಬಹಳ ಸಿಂಪಲ್. ಏನ್ ಮಾಡ್ತೀರಾ? ರೆಸಿಸ್ಟೆನ್ಸ್ ಝೋನಲ್ಲಿ ಬಂತಾ, ನೀವು ಏನು ಮಾಡಲ್ಲ, ಕ್ಯಾಂಡಲ್ ಅಂತ ಹೇಳ್ತೀರಾ, ಪುಟ್ ಚಾರ್ಟ್ ಹಾಕೊಂಡಿರ್ತೀರಾ. ಯಾವಾಗ ಸ್ಲೋ ಡೌನ್ ಆಗ್ಬಿಟ್ಟು ಕೆಳಗೆ ಬರುತ್ತಾ, ಎಂಟ್ರಿ ತಗೊಂಡು ನೀವು ಅಲ್ಲಿಂದ ಕಂಟಿನ್ಯೂ ಮಾಡ್ತೀರಾ. ಆಯ್ತಲ್ಲ? ಅದಕ್ಕೆ ಹೇಳ್ತಿರೋದು, ಬಹಳ ಸಿಂಪಲ್ ಆಗಿದೆ ಇದು. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಓಕೆ, ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರಿಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಫಸ್ಟ್ ಆಫ್ ಆಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸಸ್ ನೀವೇ ನೋಡ್ಕೊಂಡು ಹೇಳ್ತಿದ್ದೀರಾ. ಕನ್ವಿಕ್ಷನ್ ಸಿಗ್ತಿದೆ ಟ್ರೇಡ್ ತಗೊಳಕ್ಕೆ ಅಂತ.
ಬಟ್ ಆದ್ರೂ ಸಪೋರ್ಟಲ್ಲಿ ಬಂದ ತಕ್ಷಣ ನಾನು ಎಂಟ್ರಿ ತಗೋಬೇಕಾ, ಇಲ್ಲ ಇನ್ನೂ ಕೆಳಗೆ ಹೋಗುತ್ತೇನೋ, ರೆಸಿಸ್ಟೆನ್ಸಲ್ಲಿ ಬಂದ ತಕ್ಷಣ ನಾನು ಎಂಟ್ರಿ ತಗೊಳ್ಳ, ಇನ್ನೂ ಮೇಲೆ ಹೋಗುತ್ತೇನೋ, ಆ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಈ ಚಾರ್ಟ್ ಕೊಡ್ತಿದ್ದೀನಿ. ಯಾವಾಗ ಅದು ಸ್ಲೋ ಡೌನ್ ಆಗಿಬಿಟ್ಟು ಕೆಳಗೆ ಬಂತಾ ತಗೊಳ್ಳಿ ನಿಮ್ಮ ಎಂಟ್ರಿ. ನಿಮ್ಮ ಝೋನ್ಸ್ ನಿಮ್ಗೆ ಗೊತ್ತು, ಝೋನಲ್ಲಿ ಬಂದಾಗ ಯಾವಾಗ ಸ್ಲೋ ಡೌನ್ ಆಗುತ್ತೆ ಗೊತ್ತು, ಅಲ್ಲಿ ಎಂಟ್ರಿ ತಗೊಳ್ಳಿ. ಈಸಿ ಅಲ್ವಾ? ಅದಕ್ಕೆ ನಾನು ಸಪೋರ್ಟ್ ರೆಸಿಸ್ಟೆನ್ಸಸ್ ನಿನ್ನೆ ಫಸ್ಟ್ ಅದನ್ನೇ ಹೇಳಿದ್ದು. ಅದಾದ್ಮೇಲೆ ಇದು ಹೇಳೋಣ ಅಂತ ಆ ಸೀಕ್ವೆನ್ಸ್ ಅಲ್ಲೇ ಹೇಳ್ತಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಮಗೆ. ಓಕೆ ಡನ್. ಎನಿ ಕ್ವೆಶನ್ಸ್? ನಾನು ನಿಲ್ಲಿಸ್ತೀನಿ ಇಲ್ಲಿ. ಅಫ್ಕೋರ್ಸ್ ನಾವು ಸ್ವಲ್ಪ ಬೇಗನೆ ಇದನ್ನ ಮುಗಿಸಿದ್ದೀವಿ ಇವತ್ತು. ನಾಳೆ ಇನ್ನೊಂದು ಸ್ಟ್ರಾಟಜಿ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ. ಬಟ್ ಅದು ನಾನು ಇದಕ್ಕೆ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಳೆ ಕ್ಲಾಸಲ್ಲಿ ಜಾಯ್ನ್ ಆಗಿರೋರು ನೀವು ಒಂದು ವೇಳೆ ಒನ್ ಸೈಡೆಡ್ ಮೊಮೆಂಟಮ್ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಪುನಃ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ನಾನು ಹೊಸ ಯಾರೇ ಇದ್ರೂ ಅವರಿಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಇನ್ನೂ ಟೈಮ್ ಇದೆ, ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ನೀವು ಕೇಳ್ಬೋದು. ಎಲ್ಲರೂ ಒಂದ್ಸತಿ ನೀವು ಅನ್ಮ್ಯೂಟ್ ಮಾಡಿಬಿಟ್ಟು ಹೇಳ್ತೀರಾ ನಿಮ್ಗೆ ಇದು ಅರ್ಥ ಆಗಿದೆಯಾ, ನಿಮಗೆ ಕನ್ವಿಕ್ಷನ್ ಸಿಗ್ತಿದೆಯಾ ಇಲ್ವೋ, ನಿಮಗೆ ಕಾನ್ಫಿಡೆನ್ಸ್ ಸಿಗ್ತಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಒಂದು ವೇಳೆ ನಿಮಗೆ ಇಲ್ಲ ನನಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಟ್ಲೀಸ್ಟ್. ಹೇಳಿ ನೋಡೋಣ. ಈ ಮೆಥಡ್ ಸ್ವಲ್ಪ ಸಿಂಪಲೆಸ್ಟ್ ಇದ್ದಾಗಿದೆ, ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀರಲ್ಲ ಶ್ರೀನಿವಾಸ? ಹಾ. ಆಸಮ್. ಜಯ್ ಅವರೇ? ಖಂಡಿತ ಸರ್, ನೆನ್ನೆಗಿಂತ ಇದು ತುಂಬಾ ಒಂಥರ ಸ್ಪೂನ್ ಫೀಡಿಂಗ್ ತರ ಇದೆ ಸರ್ ಆಕ್ಚುಲಿ. ಎಕ್ಸಾಕ್ಟ್ಲಿ. ಇದರಲ್ಲೂ ಫೇಕ್ ಇರುತ್ತೆ, ಇದರಲ್ಲೂ ಲಾಸ್ ಆಗೋ ಚಾನ್ಸ್ ಇದೆ, ಬಟ್ ಸ್ಟಾಪ್ ಲಾಸ್ ಕಮ್ಮಿ ಸಿಗುತ್ತೆ. ಕರೆಕ್ಟ್, ಟೈಟ್ ಇಟ್ಕೊಂಡು ಯಾವುದು 100% ನಿಮ್ ಪ್ರಾಫಿಟ್ ಹಾಗೆ ಆಗುತ್ತೆ ಅಂತ ಯಾರು ಹೇಳಲ್ಲ. ನಿಮ್ಗೆ ಗೊತ್ತು, ನಾವು ಯಾವಾಗ್ಲೂ ಹೇಳಲ್ಲ ಆ ತರ. ಸೊ ಬಟ್ ನಿಮಗೆ ದೊಡ್ಡ ಎಡ್ಜ್ ಕೊಟ್ಟಿದೀವಲ್ಲ, ಇಷ್ಟು ದೊಡ್ಡ ಎಡ್ಜ್ ಕೊಟ್ಟಿದೀವಲ್ಲ, ಅದು ಸಾಕಲ್ವಾ? ಯಾರಿಗ್ ಬೇಕಾದ್ರೂ ಏನಂತಂದ್ರೆ ಒಂದು ಎಡ್ಜ್ ಒಳ್ಳೇದಿರ್ಬೇಕು ಅಷ್ಟೇ, ಅದನ್ನೇ ನಾವು ಕೊಡ್ತಿದೀವಲ್ಲ, ಅದು ಇಂಪಾರ್ಟೆಂಟ್. ಬಯರ್ ಶುಡ್ ಫಾಲೋ ದಟ್ ಡೌನ್ ಆಗಕ್ಕೆ ವೇಟ್ ಮಾಡಿ. ರಿವರ್ಸಲ್ ಬರ್ಬೇಕಾದ್ರೆ ಅಲ್ಲಿಂದ ಬರ್ಬೇಕಲ್ಲ. ಇವತ್ತಿಂದ ತೋರಿಸ್ನಲ್ಲ, ರಿವರ್ಸಲ್ ಬರ್ಬೇಕಾದ್ರೆ ಕರೆಕ್ಟ್ ಒಳ್ಳೆ ಅಪರ್ಚುನಿಟಿ ಸಿಗ್ತಲ್ಲ ನಿಮ್ಗೆ. ನೀವು ಹಿಸ್ಟಾರಿಕಲ್ ಡೇಟಾದಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ, ನಿಮಗೂ ಕಾನ್ಫಿಡೆನ್ಸ್ ಸಿಗುತ್ತೆ, ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ. ಸೆಲ್ ಮಾಡೋರು ಸ್ಟಾರ್ಟಿಂಗ್ ಮಾಡ್ಬೋದು, ಅಪ್ಪು ಲೈನ್ ಅಲ್ಲಿ ಸೆಲ್ ಮಾಡ್ಬೋದಲ್ಲ. ಸ್ಟಾರ್ಟಿಂಗ್ ಒಂದಲ್ಲ, ಏನ್ ಬೇಕಾದ್ರೂ ಅದು ಕೆಳಗಿಂದ ಮೇಲ್ ಬಂತ ಸೆಲ್ ಮಾಡಕ್ ಶುರು ಮಾಡಿ. ಮೇಲಿಂದ ಕೆಳಗೆ ಹೋದ್ರೆ ಬೈ ಮಾಡ್ತಿದ್ದೀರಾ, ಕೆಳಗಿಂದ ಮೇಲ್ ಬಂದ್ರೆ ಸೆಲ್ ಮಾಡಿ. ಉಲ್ಟಾ ಅಲ್ವಾ? ಲೈನ್ ಮೇಲ್ ಹೋಗ್ತಿದೆ, ಕ್ಯಾಂಡಲ್ ಕೆಳಗಿಂದ ಮೇಲ್ ಬಂತು, ಸೆಲ್ ಮಾಡಿ. ಸೊ ದಟ್ ಮೀನ್ಸ್ ಗ್ರೋಯಿಂಗ್ ಆಗ್ತಾ ಇದ್ದಾಗ ಸೆಲ್ ಮಾಡಿದ್ರೆ ಪ್ರಾಫಿಟ್ ಮಾಡ್ಬೋದು. ಒಳ್ಳೆ ಪ್ರಾಫಿಟ್. ಬಯರ್ಸ್ಗೆ ರಿವರ್ಸಲ್ ಆದಾಗ ಬೈ ಮಾಡಬೇಕು. ಲೈನ್ ಸ್ಲೋ ಆಗಬೇಕು, ಇಲ್ಲ ಕೆಳಗಡೆ ಬರಬೇಕು, ಕ್ಯಾಂಡಲ್ ಕೆಳಗೆ ಬರಬೇಕು. ಸೂಪರ್, ವರ್ಕ್ ಆಯ್ತು. ಓಕೆ, ಇಲ್ಲಿ ಇದು ಕ್ವಾಂಟಿಟಿ ಆತರ ಇದನ್ನ ನೋಡ್ಬೇಕಾಗತ್ತೆ ಸರ್, ವಾಲ್ಯೂಮ್ ನೋಡ್ಬೇಕಾಗತ್ತೆ, ಅದೇನೇನಿಲ್ಲ, ಜಸ್ಟ್ ಕರೆಕ್ಟ್. ಸ್ಲೋ ಡೌನ್ ಆಯ್ತಾ ಸಾಕು. ಸ್ಲೋ ಡೌನ್ ಆದ್ರೆ ಸಾಕು. ಎನಿವೆ ಸ್ಟಾಪ್ ಲಾಸ್ ಇದೆಯಲ್ಲ, ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ವರ್ಸ್ಟ್ ಕೇಸ್ ಸಿನಾರಿಯೋ ನಿಮ್ ಸ್ಟಾಪ್ ಲಾಸ್ ಅಲ್ಲಿ ಈಸಿಲಿ ಎಕ್ಸಿಟ್ ಆಗ್ತಿರಲ್ಲ ನೀವು. ಬೇರೆಯವರು ಶಂಕರ್, ಭರತ್, ಚೈತ್ರ ಅವರೇ, ಬಸವ? ಇಲ್ಲ, ಇದು ಚೆನ್ನಾಗಿದೆ. ಹ್ಯಾಂಡ್ ಹೋಲ್ಡಿಂಗ್ ಇಂದ ನೀಟಾಗೆ ಬೈ ಸೆಲ್ ನ ಗೊತ್ತಾಗುತ್ತೆ ಇದ್ರಲ್ಲಿ. ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಭರತ್ ಅವರೇ, ಥ್ಯಾಂಕ್ ಯು. ಎಲ್ಲರೂ ನೀವು ಪ್ಲೀಸ್ ಇವತ್ತಿನ ದಿವಸ, ನಾಳೆ ಕ್ಲಾಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವು ಓನ್ ಹಿಸ್ಟಾರಿಕಲ್ ಡೇಟಾದಲ್ಲಿ ಚೆಕ್ ಮಾಡಿ, ನಿಮಗೆ ಕನ್ವಿಷನ್ ಸಿಗ್ತಿದೆ ಇಲ್ಲ ಅಂತ ನೀವೇ ಹೇಳಿ. ಓಕೆ, ಸೈಡ್ ವೈಸ್ ಮಾರ್ಕೆಟ್ ಯಾವ ಥರ ಐಡೆಂಟಿಫೈ ಮಾಡಬೇಕಂತ ನಿಮ್ಗೆ ಗೊತ್ತು. ನಾನು ಬೇಕಾದರೆ ನಾಳೆ ಇನ್ನೊಂದ್ಸತಿ ಹೇಳ್ತೀನಿ ಸೈಡ್ ವೈಸ್ ಮಾರ್ಕೆಟ್ ಯಾವ ಥರ ನೋಡಬೇಕು ಅಂತ. ಸೈಡ್ ವೈಸ್ ಮಾರ್ಕೆಟಲ್ಲೂ ಇದೇ ಚಾರ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಅದು ಕೆಳಗೆ ಬರೋದೇ ಇಲ್ಲ, ಎರಡೂ ಸೆಲ್ ಆಗ್ತಾನೆ ಇರುತ್ತೆ, ಎರಡು ಮೇಲೆ ಹೋಗ್ತಾನೆ ಇರ್ತವೆ. ಸೈಡ್ ವೈಸ್ ಮಾರ್ಕೆಟ್ ಈ ಚಾರ್ಟಲ್ಲೂ ಗೊತ್ತಾಗುತ್ತೆ, ಕೆಳಗೇನೆ ಬರೋಲ್ಲ, ಅದು ಎರಡು ಗ್ರೋ ಆಗ್ತಾನೆ ಇರುತ್ತೆ. ಸೊ ಅದೊಂದು ಅಡ್ವಾಂಟೇಜ್. ಅಂಡ್ ಸೈಡ್ ವೈಸ್ ಮಾರ್ಕೆಟ್ ಅಲ್ಲೂ ಸಡನ್ಲಿ ಮೂವ್ಮೆಂಟ್ ಬಂತ, ಅಲ್ಲಿ ನಿಮ್ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಹೇಳಿ. ಸಾಮಾನ್ಯ ಸೆಲ್ಲರ್ಸ್ಗೆ ಎರಡರಲ್ಲೂ ಆಗತ್ತೆ ಅಂತ ಹೇಳ್ತಾರೆ ಸರ್. ಖಂಡಿತ ಆಗತ್ತೆ. ಬೇರೆ ಯಾರಾದ್ರೂ? ಸರ್, ಹಲೋ ಸರ್. ಸರ್, ಇವತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲಿ ನನ್ಗೆ ಅದು ಕ್ಲಾರಿಟಿ ಸಿಗ್ಲಿಲ್ಲ, ನನಗೆ ಅರ್ಥ ಮಾಡ್ಕೊಳಕ್. ನಂದು ಮೊಬೈಲ್ ಅಲ್ಲಿ ಅನ್ಮ್ಯೂಟ್ ಮಾಡಕ್ ಆಗ್ತಿರ್ಲಿಲ್ಲ, ಸೊ ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ನಂಗೆ ಅದು ರೆಕಾರ್ಡಿಂಗ್ಸ್ ಇದ್ರೆ ಅದನ್ನ ನೋಡ್ಬಿಟ್ಟು ನನ್ಗೆ ಕ್ಲಾರಿಟಿ ಸಿಗತ್ತೆ ಅಂತ ಅನ್ಕೊಳ್ತೀನಿ. ಆಮೇಲೆ ನಂಗೆ ಏನಾದ್ರು ಡೌಟ್ಸ್ ಬಂದ್ರೆ ಕೇಳ್ತೀನಿ ಸರ್. ನಾಳೆ ಇವತ್ತೊಂದು ದಿವಸ ರೆಕಾರ್ಡಿಂಗ್ ಎನಿವೇ ಸಿಗುತ್ತೆ. ಆ ರೆಕಾರ್ಡಿಂಗ್ ನಾವು ಲೈವ್ ಮಾಡ್ತಿದ್ದೀವಿ. ಇಷ್ಟು ದಿವಸ ನಾವು ಲೈವ್ ಮಾಡ್ತಿದ್ದಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ಲೈವ್ ಸಿಗುತ್ತೆ.
ಕನ್ನಡ ಕ್ಲಾಸ್ Okay. ಅಂತ ಹೇಳ್ಬಿಟ್ಟು ಅದನ್ನ ಹಾ. ನೋಡ್ಕೊಳ್ಳಿ. ಬಟ್ ಒಂದ್ಸತಿ ನೀವು ಪ್ಲೀಸ್ ರಿವ್ಯೂ ಮಾಡಿ, ನಾವೆಲ್ರಿಗೂ ಹೇಳ್ತೀನಿ, ಪ್ಲೀಸ್ ಒಂದ್ಸತಿ ಚೆಕ್ ಮಾಡಿ. ನಾಳೆ ಕ್ಲಾಸ್ ಜಾಯ್ನ್ ಆದ್ಮೇಲೆ ನೀವು ಓನಾಗಿ ಹೇಳಿ ನನಗೆ ಇದು ನಂಗೆ ಒಳ್ಳೆ ಕಾನ್ಫಿಡೆನ್ಸ್ ಸಿಗ್ತಿದೆ, ಮಾಡೋಕ್ಕಾಗತ್ತೆ, ಇಲ್ಲ ಅಂದ್ರೆ ನನ್ಗೆ ಕಾನ್ಫಿಡೆನ್ಸೇ ಸಿಗ್ತಿಲ್ಲ, ಮಾಡೋಕ್ಕಾಗಲ್ಲ ಅಂತ ಏನೇ ಇದ್ರು ಫೀಡ್ಬ್ಯಾಕ್ ಓಕೆ ಸರ್. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡಿದ್ದು. ಸೊ ಈಗ ಜಸ್ಟ್ ಒಂದು ಬ್ರೀಫ್ ಆಗಿ ನನಗೆ ಅದು ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತಾ ಸರ್ ಮತ್ತೆ ಈಗ? ಏನಿಲ್ಲ ಮೇಡಮ್, ಬಹಳ ಸಿಂಪಲ್ ಇದೆ. ಇದು ಏನಾಗುತ್ತಂದ್ರೆ ನಿಮಗೆ ಫಾರ್ Okay. ಎಕ್ಸಾಂಪಲ್ ಇವತ್ತು 150 ಇದೆಯಲ್ಲ, ಓಕೆ 150 ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಂದ ಒಂದ್ ವೇಳೆ ರಿವರ್ಸಲ್ ಬರ್ಬೇಕಾದ್ರೆ ಕಾಲ್ ಬೈ ಆಗ್ಬೇಕಲ್ಲ. ನಿನ್ನೆ ಯಾರೋ ಹೇಳಿದ್ರಲ್ಲ 150 ಬಂದ್ಬಿಟ್ಟು ಸಪೋರ್ಟ್ ಝೋನ್ ಇತ್ತಂತ ನಿನ್ನೆ ಎಂಡ್ ಆಫ್ ದ ಡೇ ಪ್ರಕಾರ. ಓಕೆ, ಸೊ ಅದನ್ನ ಸಪೋರ್ಟ್ ಝೋನ್ ಅಂತಾನೆ ತಿಳ್ಕೊಳ್ಳೋಣ. ರಿವರ್ಸಲ್ ಇಲ್ಲಿಂದ ಬರ್ಬೇಕಂತ ಏನೋ ಎಕ್ಸ್ಪೆಕ್ಟೇಷನ್ ಇದೆ ಅಂತ ತಿಳ್ಕೊಳ್ಳೋಣ. ತಿಳ್ಕೊಂಡ್ರೆ 150ದಲ್ಲಿ ನಾನು ಏನ್ ಮಾಡಬೇಕು, ರಿವರ್ಸಲ್ ಬರ್ಬೇಕಾದ್ರೆ ನಾನು ಕಾಲ್ ಬೈ ಮಾಡಬೇಕು ಅಲ್ವಾ? ಸೊ ನಾನು ಒಂದ್ ವೇಳೆ ಕಾಲ್ ಬೈ ಮಾಡಬೇಕಾದ್ರೆ ಈ ಕಾಲ್ದು ಸೆಲ್ ವಾಲ್ಯೂಮ್ ಎಷ್ಟು ದಿವಸ ಎಷ್ಟೊತ್ತಿದು ಇನ್ಕ್ರೀಸ್ ಆಗ್ತಾ ಇರುತ್ತೋ ಕಾಲ್ದು ವಾಲ್ಯೂಮ್, ಅಷ್ಟೊತ್ತು ನಾನು ಏನು ಮಾಡೋಕ್ಕಾಗಲ್ಲ. ಅದು ಯಾವಾಗ ಸ್ಲೋ ಡೌನ್ ಆಗುತ್ತೋ ಈ ಥರ, ಅದು ಸ್ಲೋ ಡೌನ್ ಆಗಿಬಿಟ್ಟು ಇದು ಹತ್ರದಲ್ಲಿ ಬಂತು ಇಲ್ಲ ಕೆಳಗಡೆ ಬ್ರೇಕ್ ಆಯ್ತಾ, ನನಗೆ ಎಂಟ್ರಿ ತಗೊಳ್ಳೋಕ್ಕೆ ಚಾನ್ಸ್ ಸಿಗುತ್ತೆ ಕಾಲ್ ಬೈ ಮಾಡೋಕ್ಕೆ. ಇದು ರಿವರ್ಸಲ್ ನಂದು ಶುರು ಆಯಿತು ಅಂತ ಅರ್ಥ. ಓಕೆ, ಮೇಲಿಂದ ಕೆಳಗೆ ಬಂತಾ, ಇದು ಸ್ಲೋ ಡೌನ್, ಲೈನು ಸ್ಲೋ ಡೌನ್ ಆಗ್ತಿದೆ, ಮೇಲಿಂದ ಕೆಳಗೆ ಬಂತು, ನಾನು ಎಂಟ್ರಿ ತಗೋಬಹುದು ಅಂತ. ನೀವು 1138 ಇಂದ ಎಂಟ್ರಿ ತಗೊಂಡ್ರು ನಿಮಗೆ 1138 ಇಲ್ಲೆಲ್ಲೋ ಸಿಗುತ್ತೆ, ಕೆಳಗಿಂದ ಬಾಟಮಲ್ಲಿ ಸಿಗುತ್ತೆ 1138. 60-65 ರುಪೀಸಿಂದ ಅದು 85-90 ರುಪೀಸಿಗೆ ಹೋಗಿದೆ. ಅಷ್ಟು ಮ್ಯಾಕ್ಸಿಮಮ್ ಒಂದು 5-10 ಮಿನಿಟ್ಸಲ್ಲಿ. ಇನ್ನೊಂದು ಎಂಟ್ರಿನೂ ಸಿಗುತ್ತೆ. ಹೇಗೆ? ಅದು ಇನ್ನೂ ಕೆಳಗಡೆನೇ ಹೋಗ್ತಿದೆ. ಅದು ಆದಮೇಲೆ ಇಲ್ಲೊಂದ್ಸತಿ ಬಂತು ನೋಡಿ 130ಗೆ, ಅಲ್ಲಿ ಇನ್ನೊಂದು ಎಂಟ್ರಿ ಸಿಕ್ತು ನಿಮಗೆ. ಇನ್ನೂ ಕೆಳಗೆ ಹೋಗ್ತಿದೆಯಲ್ಲ, ಹತ್ರದಲ್ಲೇ ಬಂತಲ್ಲ, ಇನ್ನೊಂದು ಎಂಟ್ರಿ ತಗೊಳ್ಳಿ. ಇದು ನಿನ್ನೆದು ಡೇಟಾ ಮೋಸ್ಟ್ ಲೈಕ್ಲಿ. ಸೊ ನಿನ್ನೇನು ಇನ್ನೊಂದು ಎಂಟ್ರಿ ಇಲ್ಲೆಲ್ಲಾರು ಸಿಗುತ್ತೆ ನಿಮಗೆ, ಇಲ್ಲಿಂದ ಇನ್ನೊಂದು ಎಂಟ್ರಿ ಸಿಗುತ್ತೆ. ಇವತ್ತಿಂದ ನಿನ್ನೆದ ಇವತ್ತಿಂದ ಸಾರಿ. ಸೊ ಬೇಸಿಕಲಿ ಅದೇ ನಾನು ಹೇಳಿದ್ದು, ಎಕ್ಸ್ಪ್ಲೇನ್ ಮಾಡಿದ್ದು ಏನಂತಂದ್ರೆ, ನೀವು ಲೈನ್ ಸ್ಲೋ ಆಗಬೇಕು, ಮೇಲಿಂದ ಕ್ಯಾಂಡಲ್ ಕೆಳಗೆ ಬರಬೇಕು, ನಿಮ್ಗೆ ಎಂಟ್ರಿ ಸಿಗುತ್ತೆ. ಬಸವ ಅವರೇ ಏನಾರು ಹೇಳ್ತಿದ್ದೀರಾ? ಸರ್, ಇದು ಡೇ ಎಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ಗೂ ಮತ್ತೆ ನೆಕ್ಸ್ಟ್ ಡೇ ಇದು ನಮ್ಮ ಇವತ್ತು ಹೇಳ್ಕೊಡೋ ಸ್ಟ್ರಾಟಜಿಗೆ ಕಂಪೇರ್ ಮಾಡಿ ಏನಾದ್ರು ಡಿಸೈಡ್ ಮಾಡಬಹುದಾ ಸರ್ ನಮ್ಮ ಓ ಅಬ್ಸಲ್ಯೂಟ್ಲಿ, ಅದೇ ಹೇಳಿದ್ನಲ್ಲ. ಏನಂತಂದ್ರೆ ನಿನ್ನೆ ಇವತ್ತು ರಾತ್ರಿ ನಿಮ್ಗೆ ಗೊತ್ತಾಯ್ತು ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ. ಓಕೆ, ಸಪೋರ್ಟ್ ಬಂದ್ಬಿಟ್ಟು 200 ಇದೆ ಅಂತ ತಿಳ್ಕೊಳ್ಳೋಣ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಸಪೋರ್ಟ್ ಬಂದ್ಬಿಟ್ಟು 500 ಇದೆ, ರೆಸಿಸ್ಟೆನ್ಸ್ ಬಂದ್ಬಿಟ್ಟು 200 ಇದೆ ಅಂತ ತಿಳ್ಕೊಳ್ಳೋಣ. ಅದು ಓಪನ್ ಆಯಿತು 500 ಕೆಳಗೆ, ಎಲ್ಲ ಓಪನ್ ಆಯಿತು 200 ಮೇಲೆ, ನೀವು ಡೆಫಿನೆಟ್ಲಿ ಸೆಲ್ ಮಾಡ್ಬೋದು. ಅದು ಎನಿವೇಸ್ ನಿಮಗೆ ಯಾವುದು ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಬಟ್ ಒಂದು ವೇಳೆ ಮಧ್ಯದಲ್ಲೆಲ್ಲೋ ಓಪನ್ ಆಯಿತು, ಓಪನ್ ಆಗಿಬಿಟ್ಟು ಸ್ಲೋಲಿ 200ಗೆ ಹೋಯಿತು, ರೆಸಿಸ್ಟೆನ್ಸ್ ಝೋನ್ ಇದು ನಿಮ್ಮದು, ಕರೆಕ್ಟ್? ಅಲ್ಲಿಂದ ಏನಾದರೂ ರಿವರ್ಸಲ್ ತಗೋಬೇಕಾದ್ರೆ ಅದು ಕ್ಯಾಂಡಲ್ ಕಂಪಲ್ಸರಿ ಅದು ಕಾಲ್ ಸೆಲ್ ಸ್ಲೋ ಆಗಬೇಕು, ಪುಟ್ ಸೆಲ್ ಸ್ಲೋ ಆಗಬೇಕು. ಪುಟ್ ಸೆಲ್ ಸ್ಲೋ ಆಗಿಬಿಟ್ಟು ಕ್ಯಾಂಡಲ್ ಕೆಳಗೆ ಬರಬೇಕಲ್ವಾ? ಕೆಳಗೆ ಬಂದ ತಕ್ಷಣ ನೀವು ಪುಟ್ ಬೈ ಮಾಡ್ಬೋದು. ಸಪೋರ್ಟ್ ಝೋನಲ್ಲಿ ಬಂತಾ, ಕಾಲ್ ಸ್ಲೋ ಆಗಬೇಕು. ಕಾಲ್ ಸ್ಲೋ ಆಗ್ತಿಲ್ಲ, ಇನ್ನೂ ಕೆಳಗೆ ಹೋಗೋ ಚಾನ್ಸ್ ಇದೆ, ಹೋಗಲಿ, ಎಷ್ಟು ದೂರ ಹೋಗುತ್ತೆ ಹೋಗಲಿ. 25,900 ಹೋಯ್ತಾ, 25,950 ಹೋಯ್ತಾ, ಇಲ್ಲಿಂದ ಏನಾದರೂ ರಿವರ್ಸಲ್, ಎಲ್ಲಿ ರಿವರ್ಸಲ್ ಸಿಗಬೇಕಾದ್ರೂ ಕಾಲ್ ಸ್ಲೋ ಆಗಬೇಕು, ಕ್ಯಾಂಡಲ್ ಮೇಲೆ ಬರಬೇಕು. ಕ್ಯಾಂಡಲ್ ಮೇಲೆ ಬಂದ ತಕ್ಷಣ ನಮ್ದು ಎಂಟ್ರಿ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಎಂಟ್ರಿ ತೊಗೊಂಡು ಹೋಗಬೇಕು ಅಷ್ಟೇ. ಅರ್ಥ ಆಯ್ತಲ್ವಾ? ಇಷ್ಟೇ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಈಸಿಲಿ ಚೆಕ್ ಮಾಡೋಕ್ಕಾಗುತ್ತೆ. ನಾನು ಹೇಳ್ತೀನಲ್ಲ, ನೀವೆಲ್ಲರೂ 100% ನೀವು ಒಳ್ಳೆ ಟ್ರೇಡರ್ಸ್ ಆಗಿರ್ತೀರ. ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ನಿಮ್ಮದು ಒಳ್ಳೆ ಕ್ಯಾಪಿಟಲ್ ಬಿಲ್ಡ್ ಮಾಡ್ಬೋದು. ಸ್ವಲ್ಪ ಕಷ್ಟ ಮಾಡಬೇಕು, ಸ್ವಲ್ಪ ನೀವು ಹಿಸ್ಟ್ರಿಕಲ್ ಡೇಟಾ ಚೆಕ್ ಮಾಡಬೇಕು, ಇವೆರಡು ಸಾಕು ನಿಮಗೆ ಆ್ಯಕ್ಚುಲಿ ಒಳ್ಳೆ ಟ್ರೇಡ್ ಮಾಡಬೇಕಾದ್ರೆ. ಆಫ್ಟರ್ ಈ 3 ಸ್ಟ್ರಾಟಜಿಸ್ ನೋಡಿದಾಗಿಂದ ನೀವು ಫಸ್ಟ್ ಯಾವಾಗ ನಿಮ್ದು ಟೂಲ್ ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳ್ತಿಲ್ಲ ಬಯಾಸ್. ಸೊ ಇವಾಗ ನಮ್ಗೆ ಅದು ಇದು ನಮ್ಗೆ ಯಾಕಂದ್ರೆ ಸ್ವಲ್ಪ ಫೇಲ್ಯೂರ್ ಆಗುತ್ತೆ ಫಸ್ಟ್ ಸ್ಟ್ರಾಟಜಿ ನೀವೇನು ಬಯಾಸ್ ನೋಡಿ. ಬಟ್ ಇವಾಗ ನಾವು ಡೇ ಹೆಂಡು ಸಪೋರ್ಟ್ ರೆಸಿಸ್ಟೆನ್ಸ್, ಇವಾಗ ನೀವು ಕ್ಯಾಂಡಲ್ಸ್ ನೋಡಿ, ಆಲ್ 3 ಮರ್ಜ್ ಮಾಡಿದ್ರೆ ವಿ ಕ್ಯಾನ್ ಒನ್ ಸ್ಟ್ರಾಟಜಿ ನಾವು ಓನ್ ಸ್ಟ್ರಾಟಜಿ ಬಿಲ್ಡ್ ಮಾಡಕ್ ಆಗುತ್ತೆ ಅಂತ ಅನ್ಸುತ್ತೆ. ಕರೆಕ್ಟ್. ಒಂದೊಂದು ಸಪರೇಟ್ ಸ್ಟ್ರಾಟಜಿ ಡಸಂಟ್ ಹೆಲ್ಪ್, ಐ ಗೆಸ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಆಲ್ 3 ಮಿಕ್ಸ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ಅನ್ಸುತ್ತೆ. ಸೂಪರ್ ಆಗಿ ವರ್ಕ್ ಆಗುತ್ತೆ. ಕರೆಕ್ಟ್. ಎನಿವನ್ ಎಲ್ಸ್? ಸಿದ್ದು ಅವರೇ? ಸರ್, ಇದು ಬ್ಯಾಂಕ್ ನಿಫ್ಟಿಗೂ ಇದಾಗುತ್ತೆ, ಅಪ್ಲೈ ಆಗುತ್ತೆ, ಫಿನ್ ನಿಫ್ಟಿಗೂ ಆಗುತ್ತೆ ಈ ಸ್ಟ್ರಾಟಜಿ? 100% ಆಗುತ್ತೆ. ಹೌಎವರ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿದಲ್ಲಿ ಸದ್ಯಕ್ಕೆ ಇಲ್ಲ. ಅದು ನಾವು ಅದನ್ನು ಬೇಗನೆ ಲಾಂಚ್ ಮಾಡ್ತೀವಿ ಅದನ್ನು. ಓಕೆ, ಆದಷ್ಟು ಬೇಗ ಲಾಂಚ್ ಮಾಡ್ತೀವಿ ಅದನ್ನ. ಇನ್ಫ್ಯಾಕ್ಟ್ ಟ್ರೆಂಡ್ ಲೈನೇ ಇಲ್ಲ ಅವೆರಡಕ್ಕೂ, ಸೆನ್ಸೆಕ್ಸ್ ಅಲ್ಲೂ ಇಲ್ಲ. ಆದಷ್ಟು ಬೇಗ ಲಾಂಚ್ ಮಾಡ್ತೀವಿ ಅವೆರಡು. ಸಿದ್ದು ಅವರೇ, ಎನಿ ಕ್ವೆಶ್ಚನ್?
ಸರ್ ಇವತ್ತಿನ ಕ್ಲಾಸ್ ತಿಳಿದಿದೆ ಸರ್. ನಿನ್ನೆ ಮೊನ್ನೆ ಸರ್ ಜಾಯಿನ್ ಆಗಿಲ್ಲ ಸರ್. ರೆಕಾರ್ಡೆಡ್ ವಿಡಿಯೋ ಸಿಗ್ತಾವ ಸರ್? ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ, ಕನ್ನಡ ಕ್ಲಾಸ್ ಅಂತ ಕ್ಲಾಸ್ ನಂಬರ್ ಏನಿದೆ ಅಲ್ಲ, ಆ ಹಾ ಕ್ಲಾಸ್ ನಂಬರ್ ಇಂದ ನಿಮ್ಗೆ ಯೂಟ್ಯೂಬ್ ವಿಡಿಯೋ ಸಿಗುತ್ತೆ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ ಸರ್. ಅದರಲ್ಲಿ ಸಿಗುತ್ತೆ ನಿಮಗೆ ಎಲ್ಲ. ಯೂಟ್ಯೂಬ್ ಅಲ್ಲಿ ಲೈವ್ ಇದೆ, ಅಲ್ಲೇ ಚೆಕ್ ಮಾಡ್ಬೋದು ನೀವು. ಓಕೆ ಓಕೆ, ಸರಿ. ಸೊ ಹಂಗಾದ್ರೆ ನಾನು ಇಲ್ಲಿ ನಿಲ್ಲಿಸ್ತೀನಿ, ಆಯ್ತಾ? ನಿಮಗೆ ಏನೇ